ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಾ? ಬನ್ನಿ ಒಂದು ಸೂಪರ್ ಆಗಿರೋ ಮೂವಿಗೆ ಹೋಗೋಣ. ಅಂದಂಗೆ ಈ ಮೂವಿ ಹೆಸರು ಇದೆ. ಈ ಮೂವಿನ ನೀವು ಒಬ್ಬರೇ ನೋಡ್ಬೇಡಿ, ಜೊತೆಲಿ ಮಕ್ಕಳಿದ್ರೆ ಕುತ್ಕೊಂಡು ನೋಡಿ. ಯಾಕಂದ್ರೆ ಮಕ್ಕಳು ನೋಡಂತ ಮೂವಿ ಇದು. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಮಹಾಕಾಳ್ ಅಂತ ಒಂದು ಊರು. ಅಲ್ಲೊಬ್ಬ ಶಿವನ್ ಭಕ್ತ ಅವನೇ. ಆ ದೇವಸ್ಥಾನ ಕ್ಲೀನ್ ಮಾಡೋದೇನು, ಶಿವನ ಅಭಿಷೇಕಕ್ಕೆ ನೀರ್ ತಗೊಂಬಂದ್ ಕೊಡೋದೇನು, ಅಲಂಕಾರಕ್ಕೆ ಪೂಜೆ ಸಾಮಾನ್ ತಗೊಂಬಂದ್ ಕೊಡೋದೇನು, ಯಾವಾಗ್ಲೂ ಎಲ್ಲೂ ಶಿವ 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 ಹರರ ಮಹಾದೇವ್ ಅಂತ ಆ ದೇವ್ರು ಕಾಲತರನೇ ಬಿದ್ದಿರ್ತಾರೆ ನಮ್ಮ ಹೀರೋ. ಹಂಗೆ ಅಲ್ಲೊಂದು ಗಂದಿಗೆ ಅಂಗಡಿ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲೊಂದು ಬ್ಯಾಗ್ ಇದೆ. ಇದು ಯಾರ್ದಪ್ಪ ಅಂತ ಅಂಗಡಿಯಲ್ಲಿ ಕೇಳ್ತಾರೆ. ಸರ್ ಅದ್ ಯಾರೋ ಮರ್ಬಿಟ್ಟು ಹೋಗೋಣ ನಾವು ಅಂತ ಅಂಗಡಿಯನ್ನು ಹೇಳ್ತಾನೆ. ಸರಿ ಅಂತ ಬ್ಯಾಗ್ ಎತ್ಕೊಂಡು ಸೀದಾ ಹಂಗೆ ಮನೆ ಕಡೆಗೆ ಬಂದ್ರು. ಮಗಳನು ಅಪ್ಪ ಇದೇನ್ ಬ್ಯಾಗು ಅಂತ ಮಗಳು ಕೇಳ್ತಾರೆ. ಅದಕ್ಕೆ ಅಪ್ಪನು ಅದ್ಯಾರೋ ಬಿಟ್ಬಿಟ್ಟು ಹೋಗೋರಮ್ಮ, ಅದೇ ತಗೊಂಡೋಗಿ ಮಾಮೂಲಿ ಸಜ್ಜಾ ಮೇಲೆ ಇಟ್ಬಿಡು ಅಂತ ಮಗಳಿಗೆ ಅಪ್ಪ ಹೇಳ್ತಾರೆ. ಹುಡುಗಿನ ತಗೊಂಡೋಗೋದನ್ನ ಸಜ್ಜಾ ಮೇಲೆ ಇಡುತ್ತೆ. ಸರಿ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಇವರು ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಬರ್ತಾರಲ್ಲ, ದೇವಸ್ಥಾನಕ್ಕೆ ಬಂದವ್ರೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಮಾಡಿರೋದು ಎಂತಿ ಏನ್ ಹೇಳಿದ್ರೋ ಗೊತ್ತಿಲ್ಲ. ಗುಡ್ಗುಡ್ ಅಂತ ಇವರು ಹೋಯ್ತಾರೆ. ನೋಡಿದ್ರೆ ಮಗನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನಾಯ್ತು ಅಂತ ಇವರು ತುಂಬಾ ಭಯದಿಂದ ಕೇಳ್ತಾರೆ. ಅದಕ್ಕೆ ಎಂತಿನೋ ರೀ ಏನೋ ಗೊತ್ತಿಲ್ಲ ರೀ, ನಿಮ್ಮ ಹತ್ರನೇ ಡಾಕ್ಟರ್ ಮಾತಾಡ್ಬೇಕಂತೆ ಅಂತ ಅವ್ರನ್ನ ಒಳಗಡೆ ಕಳಿಸ್ತಾರೆ. ಡಾಕ್ಟರ್ನು ಅಲ್ಲೊಂದು ಮಾತ್ರೆ ಶೀಟು ಎತ್ತಿಟ್ರು. ಈ ಮಾತ್ರೆ ನಿನ್ ಮಗ ನುಂಗೋನಪ್ಪ ಅಂತ ಡಾಕ್ಟರ್ ಹೇಳ್ತಾರೆ. ಹ್ಞೂ ಸರ್, ತುಂಬಾ ಚೆನ್ನಾಗಿ ಓದ್ತಾನಲ್ಲ, ಅದಕ್ಕಾಗಿ ಹಾಕೊಂಡಿರ್ತಾನೆ, ನಿದ್ದೆ ಬರ್ಬಾರ್ದು ಅಂತ ಅಪ್ಪ ಕೇಳ್ತಾರೆ. ಇದು ನಿದ್ದೆ ಬರುವಂತ ಮಾತ್ರೆ ಅಲ್ಲಪ್ಪ, ನಿದ್ದೆನ ಕೆಡಿಸೋಂತ ಮಾತ್ರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನ್ ಸರ್ ನಿದ್ದೆ ಕೆಡಿಸೋ ಮಾತ್ರೆನಾ? ಸರ್ ನನ್ಗೆ ಅರ್ಥ ಆಗಿಲ್ಲ. ಇದೊಂದು ವಯಾಗ್ರಾ ಮಾತ್ರೆನಯ್ಯ, ಇದು ಹಾಕೊಂಡ್ರೆ ರಾತ್ರೆಲ್ಲ ಭಜನೆ ಮಾಡುವಂತ ಮಾತ್ರೆ ಇದು ಅಂತ ಮೆಡಿಕಲ್ ಅವನು ಹೇಳ್ತಾವನೆ. ಸರಿ ಸರ್, ಈ ಮಾತ್ರೆಗೂ ನನ್ನ ಮಗನಿಗೂ ಏನ್ ಸಂಬಂಧ ಅಂತ ಹೀರೋ ಕೇಳ್ತಾರೆ. ಅದೇನಯ್ಯ ನನಗೂ ಗೊತ್ತಾಗ್ತಾ ಇಲ್ಲ, ಹುಡುಗ ಒಂದು ಮಾತ್ರೆ ಹಾಕೋ ಬದಲು 3 ಮಾತ್ರೆ ಹಾಕ್ಬಿಟ್ಟಿದ್ದಾನೆ, ಅದಕ್ಕೆ ತುಂಬಾ ಸುಸ್ತಾಗಿ ಬಿದೋಗ್ಬಿಡೋಣಯ್ಯ ಅಂತ ಡಾಕ್ಟರ್ ಹೇಳ್ತಾವ್ರೆ. ಎಲ್ ಸರ್ ಅವನು ಅಂತ ಅಪ್ಪ ಹೊಡಿಯಕ್ ಹೋಯ್ತಾರೆ ಮಗನಿಗೆ. ಅವಾಗ ಡಾಕ್ಟರ್ ಕರೆದಿ ಅಪ್ಪನಿಗೆ ಬುದ್ಧಿ ಹೇಳ್ತಾರೆ. ನೋಡಯ್ಯ ಇದೆಲ್ಲ ಮಾಮೂಲಿ ಈ ವಯಸ್ಸಲ್ಲಿ, ಅದಕ್ಕಾಗಿ ಅವನ ಹೊಡೆಯಕಲ್ಲ ಹೋಗ್ಬೇಡ, ಇವಾಗಲೇ ನಿಮ್ಗೆಲ್ಲ ಗೊತ್ತಾಗಿರೋದಕ್ಕೆ ಈ ವಿಷಯ ಎಲ್ಲರಿಗೂ ಗೊತ್ತಾಗೈತೆ ಅನ್ಬಿಟ್ಟು ಅವ್ನ ಮನ್ಸಲ್ಲಿ ಕೊರಗ್ತಾಡ್ತಾನೆ. ತಿರ್ಗಾ ಇದು ನೀನು ಜಾಸ್ತಿ ಮಾಡಿದೆ ಅನ್ಕೋ, ಸೂಸೈಡ್ ಮಾಡ್ಕೊಳಗೆ ಹೋಗ್ಬಿಡ್ತಾನಯ್ಯ, ಹೇಳಕ್ಕಾಗಲ್ಲ, ಮಗನ್ನ ಪ್ರೀತಿಯಿಂದ ಮಾತಾಡ್ಸು ಅಂತ ಡಾಕ್ಟರ್ ಹೇಳ್ತಾರೆ. ಯಜಮಾನ್ರು ಆಚೆ ಬಂದ್ರು. ಏನಿಲ್ಲ ಕಣೆ, ನೈಟ್ ಊಟ ಮಾಡಿರುವಂತೆ ಸುಸ್ತಾಗಿ ಮಲ್ಗವನೆ, ಅಷ್ಟೇ ಬಿಡು, ಏನು ಇಲ್ಲ ಅಂತೇಳಿ ಎಲ್ಲಾರನು ಮನೆಗೆ ಕಳಿಸ್ತಾರೆ ಅಪ್ಪ. ಹಂಗೆ ಮಾರನೇ ದಿನ ಮಗನ್ನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಬಿಟ್ಟು ಮಗನ್ ಫ್ರೆಂಡ್ ಇರ್ತಾರಲ್ಲ ಅವನ ಹತ್ರ ಕೇಳ್ತಾರೆ. ಲೈ ಏನಾಯ್ತು ನಮ್ಮ ಮಗನಿಗೆ ಎಲ್ಲ ಹೇಳು, ಇಲ್ಲ ನಿಮ್ಮ ಅಪ್ಪನ ಹತ್ರ ಹಾಕೊಟ್ಬಿಡ್ತೀನಿ ಅಂತ ಆ ಹುಡುಗನಿಗೆ ಎದುರಿಸ್ತಾರೆ ನಮ್ಮ ಹೀರೋ. ಅವನು ಭಾಷೆ ಮಾಡಕ್ ಕೇಳ್ತಾನ್ರಿ. ಅಂಕಲ್ ನೀವು ಶಿವ ಅಂದ್ರೆ ತುಂಬಾ ಇಷ್ಟ ತಾನೆ, ನೀವು ಶಿವನ್ ಮೇಲೆ ಹಣೆ ಇಕ್ಕಿ ನಾನು ಹೇಳ್ತೀನಿ ಅಂತ ಹುಡುಗ ಕೇಳ್ತಾನೆ. ಸರಿ ಸರಿ ಕಣೋ ಹೇಳೋ, ಏನಾರ ಹಣೆ ಕೇಳ್ತೀಯ ನೋಡು ಅಂತ ನಮ್ಮ ಹೀರೋಗೆ. ಅವಾಗ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ಈ ಹುಡುಗನ ಕಡೆಯಿಂದ. ಸ್ಕೂಲಲ್ಲಿ ಒಂದು ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಾವನೆ. ಬಟ್ ಆ ಹುಡುಗಿ ಬಾಯ್ ಫ್ರೆಂಡ್ ಕುತ್ಕೊಂಡು ನೋಡ್ತಾವ್ ನೋಡಿ. ಮಾರನೇ ದಿನ ಆ ಹುಡುಗಿನ ಆಡ್ಬೇಡ ಅಂತ ಬಾಯ್ ಫ್ರೆಂಡ್ ಹೇಳ್ಬಿಟ್ಟ. ಅದಕ್ಕಾಗಿ ಈ ಹುಡುಗನು ಹೋಗಿ ಕೇಳ್ತಾನೆ, ಯಾಕೆ ನನ್ನ ಜೊತೆ ಆಡಲ್ಲ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಅಂತ. ಅವಳು ನೀನ್ ಕೆಲಸ ಮಾಡ್ಕೊಂಡು ಹೋಗೋ ಅಂತ ಒಂಥರ ಬೈದೇ ಬಿಡ್ತಾಳೆ. ಅಲ್ಲಿಗೆ 4-5 ಜನ ಗ್ಯಾಂಗ್ ಹುಡುಗರು ಬಂದ್ರು. ಲವ್ ನೀನ್ ಹೆಬ್ಬಳ್ಳಿ ತೋರ್ಸು. ಅಯ್ಯಯ್ಯೋ ಇದೇನೋ ಇಷ್ಟು ಚಿಕ್ಕದಾಗಿದೆಯಲ್ಲೋ, ಇದೆಷ್ಟಿರುತ್ತೋ ಅದು ಅಷ್ಟೇ ಇರುತ್ತೆ, ನೀನು ಈ ಕೆಲಸ ಎಲ್ಲ ಮಾಡಲ್ವಾ, ಅದೇ ಮಿಥುನ ಅಂತ ಹುಡುಗರು ಎಲ್ಲರೂ ಅವನ್ನ ರೇಗಿಸ್ತಾರೆ. ಹುಡುಗನ್ಗೂ ಸ್ವಲ್ಪ ಡೌಟ್ ಆಗಿ ಸ್ಕೇಲ್ ತಗೊಂಡು ಬಾತ್ರೂಮ್ಗೆ ಹೊಂಟದ. ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡೋಣ ಅಂತ ನೋಡಿದ್ರೆ ಅದು ಚಿಕ್ಕದಾಗಿ ಐತೆ. ಇದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾನೆ ಹುಡುಗ. ಫ್ರೆಂಡ್ನು ಕೇಳ್ತಾನೆ, ಏನೇನೋ ಚೆಕ್ ಮಾಡ್ತಾ ಇದೆಯಲ್ಲೋ ಅಂತ. ಅದಕ್ಕೆ ಈ ಹುಡುಗನು ಹೇಳ್ತಾನೆ, ಹ್ಞೂ ಕಣ ಅವ್ರು ಹೇಳಿದ್ದು ಕರೆಕ್ಟೇ, ಅಕಸ್ಮಾತ್ ನಮ್ದು ಚಿಕ್ಕದಾಗಿದ್ದಾರೆ ಎಂತಿ ಬಿಟ್ಬಿಟ್ಟು ಹೊಂಟೈತಾಳಂತೆ, ಅದ್ರ ಬಗ್ಗೆ ಕೊರಗಿ ನಾವು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಕಣೋ, ಹೆಂಗಾರು ಮಾಡಿ ದುಡ್ಡು ಮಾಡ್ಕೊಳ್ಳೇಬೇಕು ಅಂತ ಹುಡುಗರು ಹಂಗೆ ಸ್ಕೂಲ್ ಮುಗಿಸ್ಕೊಂಡು ಬತ್ತಾವ್ರೆ. ಅಲ್ಲೊಬ್ಬ ರೋಡಲ್ಲಿ ಲೇಗಿಯ ಮಾಡ್ತಾ ಅವನೇ. ಸರ್ ಇದನ್ನ ಮಾತ್ರ ಹಚ್ಕೊಂಡಿದ್ರೆ ನಿಮ್ದೊಂಥರ ಕಾಮನ ಬಿಲ್ ತರ ಅಷ್ಟು ಉದ್ದ ಆಗುತ್ತೆ, ಅದನ್ನ ಯಾರು ಬಗ್ಸಕ್ಕಾಗಲ್ಲ, ಬೆಂಡ್ ಮಾಡಕ್ಕಾಗಲ್ಲ, ಸ್ಟ್ರಾಂಗು ಶಕ್ತಿ ಕಬಣ ಆದಂಗ ಆಗುತ್ತೆ ಅಂತ ರೋಡಲ್ಲೊಬ್ಬ ಔಷಧಿನ ಮಾಡ್ತಾವನೆ. ಹುಡುಗರಿಗೂ ಅದೆಲ್ಲ ಬೇಕಾಗಿದ್ದು ಸೀದಾ ಹೋಗ್ಬಿಟ್ಟು, ಅಂಕಲ್ ನಾವೇನು ಮದುವೆ ಮಾಡ್ಕೊಂಡಿಲ್ಲ, ಅದೇ ನಾವು ಸೆಲ್ಫಿ ತಗೊಂತೀವಿ, ಅದೇ ಕೈಯಲ್ಲಿ ಮಾಡ್ಕೋತಾರಲ್ಲ ಅದಕ್ಕೆ ಸೆಲ್ಫಿ ಅಂತ ಹುಡುಗರು ನ್ಯೂ ಟ್ರೆಂಡ್ ಅಂತ ಆ ವಯ್ಯನ ಹತ್ರ ಕೇಳ್ತಾರೆ. ಆ ವಯ್ಯನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಪ್ಪ, ತಗೋ ಇದ್ರ ಮಾತ್ರ 3 ಟೈಮ್ ಹಚ್ಚು, ಹೆಂಗಾಗುತ್ತೆ ನೋಡು ಅಂತ ಅಯ್ಯಪ್ಪ ಒಂದ್ ಬಾಟ್ಲು ಕೊಟ್ಬಿಡ್ತಾನೆ. ಇವನು ಹೋಗಿ ಅದನ್ನ ಹಾಕಿ ಟ್ರೈ ಮಾಡ್ತಾನೆ. 1 ಇಂಚಲ್ಲರಿ 1 ಸೆಂಟಿಮೀಟರ್ನು ಅದು ದೊಡ್ಡದಾಗಲ್ಲ. ಸರಿ ಬಿಡು ಸುಮ್ನೆ ಯಾಕೆ, ಡೌಟ್ ಕ್ಲಿಯರ್ ಮಾಡೋ, ಟೀಚರ್ ಹತ್ರನೇ ಕೇಳೋಣ ಅಂತ ಸೀದಾ ಮೇಸ್ಟ್ ಹತ್ರ ಹೋಯ್ತಾರೆ ಹುಡುಗರು. ಅದ್ರ ಬಗ್ಗೆ ಕೇಳ್ತಾನೆ. ಅವಯ್ಯ ಅದ್ರ ಬಗ್ಗೆ ಹೇಳಿದ್ರೆ ಸರೋಗಿರೋದೇನೋ, ಅವರು ಒಂಥರ ಕೆಟ್ಟದಾಗೆ ಬೈದ ಹುಡುಗನ್ನ ಓಡಿಸ್ಬಿಡ್ತಾರೆ. ಹಂಗೆ ಈ ಕಡೆ ಇನ್ನೊಬ್ಬ ಡಾಕ್ಟರ್ನ ತೋರಿಸ್ತಾರೆ. 3 ಲೈಟ್ ಇಕ್ಕಿ ಚೆಕ್ ಮಾಡ್ತಾನೆ. ಅವನ ಹತ್ರನೂ ಹೋಗ್ತಾರೆ ಹುಡುಗರು. ಅಂಕಲ್ ಇದ್ರ ನಂಗೆ ಚಿಕ್ಕದಾಗೈತೆ, ಸ್ವಲ್ಪ ದುಡ್ಡು ಮಾಡ್ಕೊಬೇಕು, ನಿಮ್ಮ ಹತ್ರ ಏನೋ ಔಷಧಿ ಸಿಗುತ್ತಾ ಅಂತ. ಒಳಗಡೆ ಹೋಗ, ಈ ವೈರ್ನ ಅಲ್ಲಿ ಹಾಕೋ, ಲೈಟ್ ಎಷ್ಟು ಪವರ್ ಬರುತ್ತೋ ಅಷ್ಟು ಪವರ್ ನಿನಗಿರುತ್ತೆ ಅಂತ ಕಳಿಸ್ತಾರೆ. ನೋಡಿದ್ರೆ ಅಲ್ಲಿ ಲೈಟ್ ಬರ್ತಾ ಇದೆ. ಈಗ ಡಾಕ್ಟರ್ ಅಪ್ಪನ ಕರೆದು, ಲವ್ ನಿನ್ನ ತುಂಬಾ ಚಿಕ್ಕದಾಗಿದೆ ಕಣೋ, ತಗೋ ಈ ಔಷಧಿನ ತಗೋ ಅಂತ ಅವನಿಗೂ ಒಂದು ಆಯಿಲ್ಮೆಂಟ್ ಕೊಡ್ತಾನೆ ಆ ಡಾಕ್ಟರ್ ಅಪ್ಪ. ನೋಡಿದ್ರೆ ಹುಡುಗ ತಿರ್ಗಾನು ಬಾತ್ರೂಮ್ ಹೋಗಿ ಚೆಕ್ ಮಾಡ್ತಾನ್ರಿ, ಅಷ್ಟೇ ಇದೆ. ಸರಿ ಇದೆಲ್ಲ ಆಗಲ್ಲ, ಏನಾದ್ರು ಮಾಡೋಣ ಇರೋ ಅಂತ ಹೇಳಿ ಸೀದಾ ಮೆಡಿಕಲ್ ಹೋಗ್ತಾರೆ. ಅಲ್ಲಿ ತಗೊಂಡವ್ರೆ ಆ ವಯಗ್ರಹ ಮಾತ್ರೆ ಹಾಕೊಂಡು ಹುಡುಗರು ಟೆಸ್ಟ್ ಮಾಡವ್ರೆ. ಮಿಕ್ಕಿದ ಮಾರನೇ ದಿನ ಏನಿದೆ ಅಂತ ನಿಮ್ಗೆ ಗೊತ್ತಲ್ಲ. ತಿರ್ಗಾ ಹಂಗೆ ಇವಾಗ ಈ ಕಡೆ ಅಪ್ಪನ್ನ ತೋರಿಸಿದ್ರು. ಮಗನ್ನ ಡ್ರಾಪ್ ಮಾಡಕ್ ಬಂದವ್ರೆ. ಅಲ್ಲಿ ಯಾರೋ ಒಬ್ರು ಬಂದ್ರು, ಸರ್ ನಿಮ್ಮನ್ನ ಪ್ರಿನ್ಸಿಪಾಲ್ ಕರೀತಾರೆ, ಬೇಗ ಬನ್ನಿ ಅಂತ. ಏನೋ ಪ್ರಿನ್ಸಿಪಾಲ್ ಅಂತ ಇವರು ಒಳಗಡೆ ಹೋಗಿ ನೋಡ್ತಾರೆ. ಆ ಗುರುಗಳು ಅದೇ ಪೂಜಾರಿ ಮಾಡಿದ್ರಲ್ಲ ಅವರು ಅಲ್ಲೇ ಇದಾರೆ. ಲವ್ ನಾನ್ ಹೇಳಿದಾನೆ ನಿನ್ ಮಗನಿಗೆ ಇಲ್ಲಿ ಸೀಟ್ ಕೊಡ್ಸೋರು, ನನ್ ಮರಿದಿನ ಕಳೆದು ಬಿಟ್ಟಲ್ಲ, ಇಲ್ಲಿ ನೋಡೋ ವಿಡಿಯೋ ಅಂತ ಆ ಚಿಕ್ಕ ಹುಡುಗರೆಲ್ಲ ಸೇರಿ ಒಂದು ವಿಡಿಯೋನೇ ಮಾಡ್ಬಿಟ್ಟಿದ್ದಾರೆ. ಆ ವಿಡಿಯೋಲಿ ಏನಪ್ಪ ವಾಯ್ಸ್ ಬರ್ತಾ ಇದೆ ಅಂದ್ರೆ, ಲವ್ ಎಲ್ಲೋ ಹೋದ ಇವನೆಲ್ಲೋ ಹೋದ, ಹುಡುಗರು ರೂಮಲ್ಲಿ ಇದಾನ ಇಲ್ಲ, ಕ್ಲಾಸ್ ಅಲ್ಲಿ ಇದಾನ ಇಲ್ಲ, ಚೇರಲ್ಲಿ ಇದಾನ ಇಲ್ಲ, ಕ್ಯಾಂಟೀನ್ ಇದಾನ ಇಲ್ಲ, ನೀನ್ ಎಲ್ಲೋ ಇದ್ದಾನೆ ಅಂತ ನೋಡ್ತಾರೆ. ನೋಡಿದ್ರೆ ಹುಡುಗ ಬಾತ್ರೂಮ್ ಅಲ್ಲವನೇ. ಅದನ್ನೆಲ್ಲ ವಿಡಿಯೋ ಮಾಡಿ ಪ್ರಿನ್ಸಿಪಾಲ್ಗೆ ಕಳಿಸ್ಬಿಟ್ಟಿದ್ದಾರೆ. ಪ್ರಿನ್ಸಿಪಾಲ್ಗೆ ಅಂತಲ್ಲ, ಇಡೀ ಜಗತ್ತಲ್ಲೇ ಆ ವಿಡಿಯೋ ಇವಾಗ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ಅಪ್ಪನು ಎಷ್ಟು ಹೇಳ್ಕೊತಾರೆ, ಸರ್ ಬೇಡ ಸರ್ ನನ್ನ ಮಗ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ, ಪ್ಲೀಸ್ ಸರ್ ಇದೊಂದ್ಸರಿ ಕ್ಷಮಿಸಿ ಅಂತ. ಬಟ್ ಬಿಲ್ಕುಲ್ ಆಗಿ ಅವರು ಕೇಳಲ್ಲ. ನನಗೊಂದು 30-40 ಸ್ಕೂಲ್ ಇದೆಯಾ, ನಿನ್ ಮಗನಿಂದ ಎಲ್ಲಾ ಸ್ಕೂಲ್ ನನ್ನ ಮಾನ ಮರಿದು ಹೋಗುತ್ತೆ, ಫಸ್ಟ್ ಕರ್ಕೊಂಡೋಗ ನಿನ್ ಮಗನ ಅಂತ ಮಗನ
ಆಚೆ ಹಾಕ್ಬಿಟ್ರು. ಏನು ಅಕ್ಕಪಕ್ಕದ ಮನೆಯವರೆಲ್ಲ ಈ ವಿಷಯ ಗೊತ್ತಾಯ್ತಲ್ಲ ಅಮ್ಮನಿಗೆ ಎಲ್ಲರೂ ಒಂಥರ ಮಾನ ಮರಿದಿ ಹೋಗೋತರ ಮಾತಾಡ್ತಾವ್ರೆ. ಪಕ್ಕದ ಮನೆ ಆಂಟೀಸ್ ಅಲ್ಲಿಗೆ ಮಗಳು ಬಂದ್ಲು, ಏನಮ್ಮ ಆಯ್ತು, ಏನಿಲ್ಲ ಗುಂಪಾಗಿದ್ದೀರಾ, ಆ ವಿಡಿಯೋ ತೋರಿಸಿಲ್ವಾ ಅಂತ ಪಕ್ಕದ ಮನೆ ಆಂಟೀಸು ಕೇಳ್ತಾವ್ರೆ. ಆ ವಿಡಿಯೋ ಆ ಹುಡುಗಿ ನೋಡ್ಬಿಟ್ಟು ತಮ್ಮ ಹತ್ರ ಹೋಗಿ, ಏನೋ ನನಕಿನ ನೀನು ದೊಡ್ಡವನಾಗೋದಾ, ನಾಚಿಕೆ ಇಲ್ವಾ ನಿನಗೆ, ಹಂಗೆ ಅಂತ ಅಕ್ಕ ಬಾಯಿಗೆ ಬಂದಂಗೆ ಬೈತಾರೆ ತಮ್ಮನ್ನ. ಈ ಕಡೆ ಅಪ್ಪನ್ನ ತೋರಿಸ್ತಾರೆ. ಸೀದಾ ದೇವಸ್ಥಾನಕ್ಕೆ ಹೋದ್ರು. ಯಾಕಂದ್ರೆ ಇವ್ರಿಗೆ ಒಬ್ಬರೇ ನಂಬಿಕೆ, ಅದು ಆ ಶಿವ. ಅಪ್ಪ ಶಿವ, ಇದುವರೆಗೂ ನಿನ್ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬಟ್ ಇದುವರೆಗೂ ನಿಂತ ನಾನು ಏನು ಬೇಕು ಅಂತ ಕೇಳಿಲ್ಲ, ಯಾಕಂದ್ರೆ ನನಗೆಲ್ಲ ನೀನು ಕೊಟ್ಟಿದ್ಯಾ, ಫಸ್ಟ್ ಟೈಮ್ ನನ್ನ ಮಗನ್ಗೆ ಹಿಂಗಾಗೈತೆ, ಪ್ಲೀಸ್ ಅಪ್ಪ ಕಾಪಾಡಪ್ಪ ಅಂತ ಆ ದೇವ್ರನ್ನ ಮುಗಿದ ತಕ್ಷಣ ಈ ವಯ್ಯ ಕೂಗಿದ್ದು ದೇವ್ರಿಗೆ ಕೇಳಿಸ್ಬಿಡ್ತಾರೆ. ಅಲ್ಲಿ ಮಿರಡೆ ಶಿವ, ಲೇ ನಂದಿ, ನನ್ನ ಭಕ್ತನಿಗೆ ಏನೋ ಪ್ರಾಬ್ಲಮ್ ಅಂತೆ, ಹೋಗು ನೀನ್ ನಮ್ಮ ಜೊತೆ ಇದ್ಬಿಟ್ಟು ಅವನ ಸ್ವಲ್ಪ ಕಾಪಾಡೋದ ಕಳಿಸ್ತಾರೆ. ಅಲ್ಲಿ ನೋಡ್ರಿ ಹಿಂದ್ಗಡೆ ಅಕ್ಷಯಣ ಬಂದ್ರು. ಅಕ್ಷಯಣ ಬೇರೆ ಯಾರಲ್ಲ ರೇ, ಮಹಾದೇವ ಹರ ಹರ ಮಹಾದೇವ್ ಅಂತ ಒಂದು ಮ್ಯೂಸಿಕ್ ಬರ್ತದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಹಂಗೆ ಡಮರುಗ ಸೌಂಡ್ ಬರ್ತದೆ, ಸಕ್ಕತ್ತಾಗಿರುತ್ತೆ ಬಿಜಿಎಂ ಮಾತ್ರ ಇದು. ಇನ್ನ ಮಹಾದೇವನೇ ನಮ್ಮ ಹೀರೋನ ಕಾಪಾಡಕ್ಕೆ ದರೆಗೆ ಇಳಿದವ್ರೆ. ಇನ್ನು ಆಟ ಶುರು. ಹೀರೋನು ಸೀದಾ ಮನೆಗೆ ಬಂದ್ರು. ಮಗಳು ಈ ಕಡೆ ಬಡ್ಕೊಂತಾವಳೆ, ಅಪ್ಪ ನಾನು ಆಚೆ ಓಡಾಡಕ್ಕೆ ಆಗ್ತಲ್ಲಪ್ಪ, ತಲೆ ಎತ್ಕೊಂಡು ನಡೆಯಕ್ಕಾಯ್ತಲ್ಲ, ಎಲ್ಲ ಇವ್ನು ಮಾಡಿರೋ ತಪ್ಪು, ಅವನೇನು ಕೇಳಲ್ವಾ ನೀವು ಅಂತ ಮಗಳು ಅಪ್ಪನಿಗೆ ಹೇಳ್ತಾವಳೆ. ಇದಕ್ಕಿದಂಗೆ ಅಪ್ಪನಿಗೊಂದು ಫೋನ್ ಕಾಲ್ ಬಂತು. ಅಪ್ಪನು ಸೀದಾ ಹೋಗಿ ನೋಡಿದ್ರೆ ಅದು ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹರ ಹರ ಮಹಾದೇವ್ ಬಡ್ಕೊಂತಾವ್ರೆ. ಯೋ ನಂಗೊಂದು ಬ್ಯಾಗ್ ಕಳೆದ ಹೋಗಿದ್ರಯ್ಯ, ಕಂಡು ಹಿಡಿದು ಕೊಟ್ರಯ್ಯ ಅಂತ. ಅದಕ್ಕೆ ಆ ಪೊಲೀಸ್ ಅವ್ರನ್ನು, ಯೋ ಇರಯ್ಯ ಯಾಕಯ್ಯ ಬೆಳಗ್ಗೆ ಇದ್ದ ಹಂಗ್ ಬಡ್ಕೊಂತಾ ಇದೀಯ ಅಂತ ಪೊಲೀಸ್ ಅವರು ಹೇಳ್ತಾರೆ. ಈ ಕಡೆ ಹೀರೋನು ಸ್ಟೇಷನ್ ಒಡೆ ಬಂದ್ರು. ಸರ್ ಏನ್ ಸರ್ ಆಯ್ತು, ಯಾಕೆ ಸರ್ ನನ್ನ ಮಗನ್ನ ಈ ತರ ಹಿಡಿದಿಕ್ಕಿದೀರಾ ಅಂತ. ಹುಡುಗ ತುಂಬಾ ಡಿಪ್ರೆಷನ್ಗೆ ಹೋಗಿ, ಅದೇ ಇವನ್ ಫ್ರೆಂಡ್ ಒಬ್ಬ ಇದ್ನಲ್ಲ ಅವನ್ನ ಚಾಕು ತಗೊಂಡು ಚುಚ್ಚಕ್ ಹೋಗೋನೆ. ಅದಕ್ಕೆ ಅವರಪ್ಪ ಕೇಸ್ ಕೊಟ್ಟು ಹುಡುಗನ್ನ ಜೈಲಿಗೆ ಹೇಳೋಣ ಅಂತ ಪ್ಲಾನ್ ಮಾಡ್ತಾವನೆ. ಪಕ್ಕದಲ್ಲೇ ಒಬ್ರು, ಸರ್ ಎಲ್ಲ ಚಿಕ್ಕ ಹುಡುಗರು ಹಂಗೆ ಮಾಡ್ಕೋತಾರೆ, ಅದಕ್ಕೆಲ್ಲ ಏನ್ ಸರ್ ಇವತ್ತು ಕಿದಾಡ್ತಾರೆ ನಾಳೆ ಒಂದಾಯ್ತಾರೆ, ಅದ್ರ ಬಗ್ಗೆ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ಅಂತ ಪೊಲೀಸ್ ಅವರೇ ಕಾಂಪ್ರಮೈಸ್ ಮಾಡಕ್ಕೆ ನೋಡ್ತಾವ್ರೆ. ಅಲ್ಲೊಬ್ರು, ಸರ್ ಈ ವಿಡಿಯೋ ನೋಡಿದಿರಾ ಅಂತ ಕೇಳಿದ ತಕ್ಷಣ ಎಲ್ಲಾ ಪೊಲೀಸ್ ವಿಡಿಯೋ ನೋಡಿ ನಗುತ್ತಾವ್ರೆ. ಹುಡುಗ ಒಳ್ಳೆ ಪಾಪ ಶೇಮ್ ಪಪ್ಪಿ ಶೇಮ್ ಆಗಿದ್ದೀರಿ ಅವನಿಗೆ. ಈ ಕಡೆ ಈಶ್ವರನು, ನೀವೆಲ್ಲ ತಪ್ಪು ಮಾಡಿದಿರ ಕಣ, ನೀವೆಲ್ಲ ಅನುಭವಿಸ್ತೀರಾ, ಒಬ್ಬ ಹುಡುಗನಿಗೆ ಈ ತರ ಅನ್ಯಾಯ ಮಾಡ್ತೀರಾ ಅಂತ ಮಹಾದೇವ ಆ ಕಡೆ ಕೊರಗ್ತಾವ್ರ. ಅವರು ಎಲ್ಲ ಕಾಂಪ್ರೋ ಆಯ್ತು. ಬಂದು ಸಾರಿ ಕೇಳಕ್ಕೆ ಆ ಹುಡುಗ ಅವ್ರ ಅಪ್ಪ ಹೇಳ್ತಾರೆ, ನಮ್ಮ ಹೀರೋನು ಬಾರೋ ಬಂದು ಸಾರಿ ಕೇಳೋ ಬಿಟ್ಬಿಡ್ತಾರಂತೆ ಅಂತ ಫೈಡ್ ಅಂತ ಕೆನ್ನೆ ಮೇಲೆ ಒಂದು ಕೊಡ್ತಾರೆ. ಹುಡುಗನು, ಅಂಕಲ್ ನೀವು ಹೊಡಿರಿ, ಪೊಲೀಸ್ ಅವರೇ ನೀವು ಹೊಡಿರಿ, ಎಲ್ಲರೂ ಹೊಡಿಬೇಕು ಅನಿಸ್ತಾ ಇದ್ಯಾ, ಎಲ್ಲರೂ ನನ್ನ ಹೊಡಿರಿ ಪರವಾಗಿಲ್ಲ ಅಂತ. ಹುಡುಗ ಇನ್ನ ಪಾಪ ಕೊರಗ್ತಾನ್ರಿ ಮನ್ಸಲ್ಲಿ. ಅದು ನೋಡಿ ಈಶ್ವರನು, ಮಗನೇ ನಾನು ಇದೀನ್ ಕಣೋ ಅಂತ ಹಂಗೆ ಅವನ ತಲೆ ಮೇಲೆ ಕೈ ಇಡ್ತಾರೆ. ಎಲ್ಲರೂ ಇನ್ನ ಮನೆಗೆ ಬಂದ್ರು. ಮರ್ಯಾದೆ ಹೋಯ್ತು, ಸ್ಕೂಲ್ ಹೋಯ್ತು, ಇದಿದ್ದು ಗೌರವ ಎಲ್ಲ ಹೋಯ್ತು, ಇನ್ನೇನಿಗೆ ಇರಬೇಕು ಅಂತ ಹೇಳಿ ಎಲ್ಲರೂ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ನೈಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾವ್ರೆ. ಆ ಗ್ಯಾಪ್ ಅಲ್ಲಿ ಹುಡುಗ ವಿಷ ಕುಡಿದ್ಬಿಟ್ಟಿದ್ದಾನೆ ಸಾಯಕ್ಕೆ ಅಂತ. ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಒಂದು ಅಯ್ಯ ಫುಲ್ಲು ಚೇರಲ್ಲಿ ಒಬ್ನೇ ಮಲಿಕೊಂಡಿದ್ದಾನೆ. ಯೋ ಸ್ವಲ್ಪ ಜರಗಯ್ಯ ಅಂತ ಹೀರೋ ಕೇಳ್ತಾರೆ. ನೋಡಿದ್ರೆ ಹರ ಹರ ಮಹಾದೇವ ಮಲಗಿರೋದಲ್ಲಿ, ಏನಪ್ಪಾ ಇವಾಗ ಅಪ್ಕ ಬಂದ ನಾನು, ಬಾಬಾ ಕುತ್ಕೋ ಅಂತ ಹೇಳ್ತಾರೆ. ಏನ್ ಸಮಾಚಾರ, ನೀನ್ ಅತ್ತೆ ಮನೆಗೆ ಹೊಂಟದ್ರೆ ಎಲ್ಲ ಸರೋಗುತ್ತಾ ಅಂತ ಮಹಾದೇವ ಕೇಳ್ತಾವ್ರೆ. ಏನಂತ ಹೇಳಯ್ಯ, ಹೌದು ನನ್ನ ವಿಷಯ ನಿನಗೇನ್ ಗೊತ್ತು, ಎಲ್ಲರ ವಿಷಯ ನನಗೆ ಗೊತ್ತು ಬಿಡು, ಆದ್ರೆ ನಿನಗೇನೆ ಕೆಲವೊಂದು ಗೊತ್ತಿಲ್ಲ. ನನಗೇನ್ ಗೊತ್ತಿಲ್ಲ ಅಂತ ಕೇಳ್ತಾರೆ. ನಿನ್ ಮಗ ಎಲ್ಲ ಯಾವದ ಅಂತ ಕೇಳ್ತಾರೆ. ಮಗ ಇಲ್ಲ ಇದ್ನ ಅಂತ ತಿಳ್ಕೊಂಡ್ರೆ ಮಗ ಇಲ್ಲ ಅಲ್ಲಿ. ಮಗ ಸೂಸೈಡ್ ಮಾಡ್ಕೊಳಕ್ಕೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗಿ ನಿಂತವನೆ. ಅಪ್ಪನು ಗುಡ್ಗುಡಂತ ಹೋಗ್ತಾರೆ. ಮಗನೇ ಅಂತಾರೆ. ಟ್ರೈನ್ ಕ್ರಾಸ್ ಆಯ್ತು. ನೋಡಿದ್ರೆ ಹರ ಹರ ಮಹಾದೇವೆ ಮಗನ್ನ ಕಾಪಾಡಿದ್ದಾರೆ. ಹಂಗೆ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ಇಲ್ಲಿ ನೋಡ್ರಿ ಮಹಾದೇವ ಹಂಗೆ ನೀರು ಬೀಳ್ತಾ ಇದೆ. ನಮ್ಮ ಹೀರೋನು ಬಂದು ಕೇಳ್ತಾರೆ, ಹೌದು ಇಷ್ಟೊತ್ತಿಗೆ ಏನಕ್ಕೆ ಸ್ನಾನ ಮಾಡ್ತೀಯ ನೀನು ಅಂತ. ಏನ್ ಮಾಡೋದವ, ಮಾಡ್ಲೇಬೇಕು, ಎಲ್ಲ ನೋಡ್ಕೊಬೇಕಲ್ಲ. ಹೌದು ನಿನ್ ಮಗನ್ ಏನ್ ಪ್ರಾಬ್ಲಮ್ ಅಂತ ಮಹಾದೇವ ಕೇಳ್ತಾವ್ರೆ. ಅದು ಏನಂತ ಹೇಳಪ್ಪ, ಅವ್ನು ಸ್ಕೂಲಲ್ಲಿ ಮಾಡ್ಕೊಂಡಿದ್ದಾನೆ, ಅದಕ್ಕಾಗಿ ಎಲ್ಲರೂ ತಪ್ಪು ಅಂತ ಹೇಳ್ತಾವ್ರೆ. ಅವ್ನು ಮಾಡಿ ತಪ್ಪೇ ತಾನೆ ಅಂತ ಅಪ್ಪನು ಹೇಳ್ತಾವ್ರೆ. ಅವ್ನು ಮಾಡಿ ತಪ್ಪ, ಅದೇಂಗ್ ತಪ್ಪಾಗುತ್ತೆ ಅಂತ ಹರ ಹರ ಮಹಾದೇವ್ ಕೇಳ್ತಾವ್ರೆ. ಇನ್ನೇನು ಅವರು ಇವರು ಅಕ್ಕದ ಮನೆ ಪಕ್ಕದ ಮನೆ ಸ್ಕೂಲ್ ಟೀಚರು ಸ್ಕೂಲ್ ಮೇಸ್ಟ್ರು ದೇವಸ್ಥಾನದ ಗುರುಗಳು ಎಲ್ಲರೂ ನಮ್ಮನ್ನ ಬೈತಾನೆ ಅವ್ರೆ ಅಂತ ಹೀರೋ ಹೇಳ್ತಾರೆ. ಅದಕ್ಕೆ ಮಹಾದೇವನು ಒಂದ್ ವಿಷಯ ಗೊತ್ತಾ, ಬದುಕಿರೋ ಗಂಟ ವಹಿಸ್ಕೊಳ್ಳೇಬೇಕು, ಸತ್ ಮೇಲೆನೆ ಹೇಳೋ ಜನರು ಬಾಬಾ ಸೂಪರ್ ಅಪ್ಪ ಒಳ್ಳೆ ಮನುಷ್ಯ ಅವನು ಸತ್ತೋದ ಅಂತ. ಅಲ್ಲಿ ನೋಡು ಆ ಅಮ್ಮ ಏನ್ ಮಾಡ್ತಾವಳೆ, ಮಗಿಗೆ ಹಾಲು ಕೊಡ್ತಾವಳೆ. ಯಾಕೆ ಅದು ತಪ್ಪಲ್ವಾ, ಅದು ಎಲ್ಲರ ಮುಂದೆ ಕೊಡ್ತಾವಳೆ. ಅವಳಿಗೇನು ಹೊಸ ಅನ್ಸಿಲ್ವಲ್ಲ, ನಿನ್ ಮಗ ಮಾಡಿದಂಗೆ ತಪ್ಪಾಗುತ್ತೆ ಅಂತ ಮಹಾದೇವ್ ಕೇಳ್ತಾವ್ರೆ. ಆದ್ರೆ ಸ್ಕೂಲಲ್ಲಿ ಮಾಡಿದವನು ತಪ್ಪೇ ಅಲ್ವಾ, ಏನೋ ಸ್ಕೂಲಲ್ಲ ಅದು ತಪ್ಪಲ್ಲ ಅಂತ ಸ್ಕೂಲಲ್ಲಿ ಫಸ್ಟ್ ಹೇಳ್ಕೊಟ್ಟಿದ್ರೆ ಅದನ್ನ ಅವನು ಸ್ಕೂಲಲ್ಲಿ ಮಾಡ್ತಾ ಇದ್ದ ಅಂತ ಮಹಾದೇವ ಪಾಯಿಂಟ್ ಆಗ್ತಾರೆ. ಈ ಕಡೆ ಹೀರೋಗುನು ಸ್ವಲ್ಪ ಸ್ಟಾಪ್ ಆಯ್ತು ಮೈಂಡ್. ಹೌದು ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಹೋಗಯ್ಯ ಫಸ್ಟ್ ನಿನ್ ಮಗನ ಹತ್ರ ನೀನ್ ಸಾರಿ ಕೇಳು, ನೀನ್ ಕೇಳಿದ್ರೇನೆ ಎಲ್ಲರೂ ಕೇಳಕ್ಕಾಗೋದು. ಅಕಸ್ಮಾತ್ ಅವನೇನ ನನ್ ಮಗ ಆಗಿದ್ರೆ ಎಲ್ಲರೂ ನನ್ ಮಗನ್ನ ಅವಮಾನ ಮಾಡಿದ್ರು ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಎಲ್ಲಾರನು ಜೈಲಿಗೆ ತಳ್ತಾ ಇದೆ. ನನ್ ಮಗನ ಹತ್ರ ಸಾರಿ ಕೇಳಕ್ ಕೇಳ್ತಾ ಇದೆ ಅಂತ ಮಹಾದೇವ ಹೇಳ್ತಾವ್ರೆ. ನೋಡು ಒಂದ್ ವಿಷಯ ಮಾತ್ರ ಹೇಳ್ತೀನಿ, ನೀನ್ ಇಲ್ಲೆಲ್ಲ ಎಲ್ಲಿ ಹೋದ್ರು ನಿಮಗೆ ಇದೇ ಗತಿ. ಯಾಕಂದ್ರೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಹೋಗ್ತಾ ಇದೆ. ಹೋಗು ನಾನು ಹೇಳಿದ ಕೆಲಸ ಮಾಡು, ಹೋಗೋ ಶಿವನ್ ನೆನ್ಸ್ಕೋ ಮನದಲ್ಲಿ ಇಟ್ಕೋ ಅಂತ ಮಹಾದೇವ ಹೇಳಿ ಕಳಿಸ್ತಾರೆ. ಅಪ್ಪ ಸೀದಾ ಮಗನ ಹತ್ರ ಬಂದ್ರು. ಮಗನೇ ಸಾರಿ ಕಣೋ, ನಾನಿನ್ನ ತುಂಬಾ ನೋಯಿಸ್ಬಿಟ್ಟೆ ಅಲ್ಲ, ಊರ್ಗ್ ಹೋಗೋದ್ ಬೇಡ ಅಂತ ಸೀದಾ ಮನೆ ಕಡೆಗೆ ಕರ್ಕೊಂಡು ಬಂದ್ರು. ಅಲ್ಲೊಂದು ಲಾಯರ್ ಆಫೀಸ್ಗೆ ಬಂದವ್ರೆ. ಅಲ್ಲೊಂದು 4 ಜನದ ಮೇಲೆ ನೋಟಿಸ್ ಕಳಿಸ್ತಾವ್ರೆ. ನಂಬರ್ 1 ಇವ್ರ ಮೇಲೆನೆ ಫಸ್ಟ್, ಯಾಕಂದ್ರೆ ನಾನೇ ನನ್ನ ಮಗನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನಂಬರ್ 2 ಅಲ್ಲಿ ಲೇಗ್ಯ ಮಾರನಲ್ಲ ರೋಡ್ ಅಲ್ಲಿ ಅವನು. ನಂಬರ್ 3 ಆ ಲೈಟ್ ಡಾಕ್ಟರ್. ನಂಬರ್ 4 ಮೆಡಿಕಲ್. ನಂಬರ್ 5 ಸ್ಕೂಲ್ ಮೇಲೆ. ಮಾರನೇ ದಿನ ಕೋರ್ಟ್ ಅಲ್ಲಿ ತೋರಿಸ್ತಾರೆ. ಇದ್ರ ಮೇಲೆ ಮೂವಿ ಫೈರ್ ಆಗೋದು. ಜಡ್ಜನು ಹೇಳ್ತಾವ್ರೆ, ಯಾರಪ್ಪ ಬನ್ರಪ್ಪ, ಇದೇನೋ ಒಂದೇ ಕೇಸಲ್ಲಿ 2 ಹೆಸರು ಸೇಮ್ ಇದೆಯಲ್ಲ, ಯಾರ್ ಲಾಯರ್ ಅಂತ ಕೇಳ್ತಾರೆ. ನಮ್ಮ ಹೀರೋನು ಎದ್ದು ನಿಂತ್ಕೊಂಡ್ರು. ಸರ್ ಸಾರಿ ಸರ್, ಅದು ನಾನೇ ಫಸ್ಟ್ ತಪ್ಪು ಮಾಡಿದೀನಿ, ಅದಕ್ಕೆ ನಾನು ಫಸ್ಟೇ ಸಾರಿ ಕೇಳ್ಬಿಡ್ತಾ ಇದೀನಿ ಸರ್, ಕ್ಷಮಿಸಿ ಅಂತ ಹೀರೋ ಹೇಳ್ತಾರೆ. ಸರಿ ಇವ್ರಿಗೆಲ್ಲ ಯಾರಪ್ಪ ಲಾಯರ್ ಅಂತ ಕೇಳಿದ್ರೆ ಅಲ್ಲಿ 4 ಜನ ಅವ್ರೆ, ಆದ್ರೆ 3 ಜನ ಲಾಯರ್ ಇದಾರೆ. ಆ ಸ್ಕೂಲ್ ಲಾಯರ್ ಇಲ್ಲೊಂದು ಲೇಡೀಸ್ ನ ತೋರಿಸೋರು. ಒಂದು ಫ್ಯಾಮಿಲಿ ರೈಲಲ್ಲಿ ಹೋಗ್ತಾ ಇತ್ತಂತೆ.
ಹೋಗ್ತಿದ್ದಂತೆ ಸಡನ್ ಆಗಿ ರೈಲ್ ಓಡಿಸೋನು ಬ್ರೇಕ್ ಹಾಕ್ಬಿಟ್ಟಿದ್ದಾನೆ. ಅದಕ್ಕಾಗಿ ಆ ಹುಡುಗ ಆ ಕಡೆ ಕಂಬಿ ಕೊಡ್ಕೊಂಡು ಕೈ ಮುರಿದೋಗೈತೆ ಅಂತ ಆಪೋಸಿಟ್ ಲಾಯರ್ ಫೈಟ್ ಮಾಡ್ತಾವ್ರೆ. ಈ ಕಡೆ ಆ ಕಾಮಿನಿ ಮೇಡಮ್ ಅವ್ರ ಲಾಯರಮ್ಮ ಅಂತ ಕರೆಯೋಣ, ಲಾಯರಮ್ಮ ಹೋದ್ರ ಹುಡುಗನ ಹತ್ರ, ಏಯ್ ಕೈ ಏನಾಯ್ತಾ ನಿನಗೆ, ತಗೋ ಚಾಕ್ಲೇಟ್ ಅಂತಾರೆ. ಆ ಹುಡುಗ ಕೈ ಜೋಡಿಸ್ಕೊಂಡೆ ಅವನೇ. ಈ ಕಡೆ ಅಬ್ಜೆಕ್ಷನ್ ಮೈ ಲಾರ್ಡ್, ನಮ್ಮ ಹುಡುಗನಿಗೆ ಕೈ ಆಗಲ್ಲ ಅಂದ್ರೂ ಈ ಮೇಡಮ್ ಕೈ ನೀಡು ಅಂತಾರಲ್ಲ, ಹೆಂಗ್ ನೀಡ್ತಾನ ಹುಡುಗ ಅಂತ ಈ ಕಡೆ ಹೇಳ್ತಾವ್ರೆ. ಸರ್ 2 ನಿಮಿಷ ಇರಿ ಸರ್. ಹೌದು ನಿನ್ ಯಾವ ಗೇಮ್ ತುಂಬಾ ಇಷ್ಟ ಅಂತ ಲಾಯರಮ್ಮ ಹುಡುಗನ ಹತ್ರ ಕೇಳ್ತಾರೆ. ನನಗೆ ಕ್ರಿಕೆಟ್ ಅಂತಾನೆ. ಹೌದಾ ನೀನ್ ಸಕ್ಕದಾಗ ಆಡ್ತೀಯ ಕ್ರಿಕೆಟ್, ಓಕೆ ಅಂತ ಸ್ವಲ್ಪ ದೂರ ಬಂದ್ಬಿಟ್ಟು ಆ ಚಾಕ್ಲೇಟ್ ನ ಬಿಸಾಕ್ತಾರ್ರಿ. ಆ ಹುಡುಗ ಟಕ್ ಅಂತ ಕ್ಯಾಚ್ ಹಿಡ್ಕೊಂಡ್ಬಿಡ್ತಾನೆ. ಹುಡುಗಂತ ಕೈ ಮುರಿದಾಗೈತೆ ಅಂತ ಕೇಸ್ ಹಾಕಿದಿರಲ್ಲ, ಇದೇನಯ್ಯ ನ್ಯಾಯ ಅಂತ ಆ ಕೇಸ್ನ ಸಿಲ್ಲಿಯಾಗಿ ಮುಗಿಸ್ಬಿಟ್ಟು ಬಂದ್ಬಿಟ್ರು ನಮ್ ಲಾಯರಮ್ಮ. ಸೀದಾ ಹೊರಡೆ ಬಂದ್ರಲ್ಲ, ಜಡ್ಜು ಕೇಳ್ತಾರೆ, ಅಯ್ಯೋ ಇಷ್ಟು ದೊಡ್ಡ ಲಾಯರು, ನನ್ ಕೇಸ್ ಅಲ್ಲ, ಬನ್ನಿ ಮೇಡಮ್ ಏನ್ ಸಮಾಚಾರ. ಅದೇ ಸರ್ ಆ ಸ್ಕೂಲ್ ಬಗ್ಗೆ, ಅದು ನಮ್ಮ ಮಾವಂದೇ ಸ್ಕೂಲು, ಅದಕ್ಕಾಗಿ ನಾನೇ ವಾದ ಮಾಡ್ತೀನಿ ಸರ್ ಆ ಕೇಸ್ನ ಅಂತ ಲಾಯರಮ್ಮ ಹೇಳ್ಬಿಡುತ್ತೆ. ಓಕೆ ಮೇಡಮ್ ಅಂತ ಜಡ್ಜ್ ಸಾಹೇಬ್ರು ಹೇಳ್ಬಿಟ್ರು. ಇನ್ನ ಆ ಲಾಯರಮ್ಮನ್ ನೋಡಿದ ತಕ್ಷಣ ಇಲ್ಲಿದಿರಲ್ಲ ಎಲ್ಲರೂ ಸಕ್ಕತ್ತಾಗಿ ಭಯ ಬೀಳ್ತಾವ್ರಿ. ಯಾಕಂದ್ರೆ ಅವರು ಯಾವ ಕೇಸ್ ತಗೊಂಡ್ರು ಗೆಲ್ಲದೆ ಬಿಡಲ್ವಂತೆ. ಅದಕ್ಕೆ ಆ ಅಮ್ಮ ಲಾಯರ್ಗಳನ್ನ ಕರೆದು 4 ಡೈಲಾಗ್ ಹೊಡಿತದೆ. ಎಲ್ಲರೂ ಇದ್ದಕ್ಕಿದ್ದಂಗೆ ಓಡೋಗ್ಬಿಡದ. ನಮ್ಮ ಹೀರೋಗುನು ತಲೆ ಕೆಟ್ಟಾಯ್ತು. ಈ ಕಡೆ ಜಡ್ಜ್ ಸಾಹೇಬ್ರು ಬೇರೆ ಈ ಕೇಸ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್ ಬೇಡ ಸರ್, ಒಳ್ಳೆ ಲಾಯರ್ಗಳು ಅನ್ಕೊಂಡೆ ಈ ತರ ಕೈ ಕೊಡ್ತಾರೆ ಅನ್ಕೊಂಡಿರಲ್ಲ, ಎಲ್ಲರೂ ಕೊಡ್ತಿರಲ್ಲ, ಅದನ್ನೇ ನಾನು ಕೊಡಿ ಸರ್, ಹೆಂಗಾರು ಪ್ರೂಫ್ ಮಾಡ್ತೀನಿ ಅಂತ ನಮ್ಮ ಹೀರೋ ಜಡ್ಜ್ ಸಾಹೇಬ್ರ ಹತ್ರ ಕೇಳ್ಕೊಂತಾರೆ. ಸರಿ ನಾಳೆ ಈ ಕೇಸ್ನ ನೋಡೋಣ ಅಂತ ಕಳಿಸ್ಬಿಡ್ತಾರೆ. ಸೀದಾ ಇವರು ಮನೆಗೆ ಬಂದ್ರು. ಏನಪ್ಪಾ ಯಾ ಲಾಯರ್ ಇದೆ ಅಂತ ಯೋಚನೆ ಮಾಡ್ತಾ ಅವ್ರೆ. ಅವಾಗಲೇ ಒಂದು ಬ್ಯಾಗ್ ಎತ್ಕೊಂಡ್ಬಂದಿರಲ್ಲ, ಆ ಬ್ಯಾಗ್ ಅಲ್ಲಿ ಕೆಳಗಡೆ ಬೀಳುತ್ತೆ. ಆ ಬ್ಯಾಗ್ ಅಲ್ಲಿ ಏನೇನೋ ಬರ್ದೈತೆ ಬುಕ್ ಅಲ್ಲಿ. ಆ ಬುಕ್ ನ ಎತ್ಕೊಂಡ್ಬಂದು ಮಗನ ಹತ್ರ ಕೇಳ್ತಾರೆ, ಮಗನೇ ನಿನ್ ಸ್ಕೂಲ್ ಬುಕ್ ಕೊಡಿಲಿ, ನೀನ್ ಏನೋ ಪಾಠ ಹೇಳ್ಕೊಡ್ತಾರೆ ಅಂತ ಮಗನ ಹತ್ರ ಕೇಳ್ತಾರೆ. ಅಪ್ಪ ಬೇಡ ಬಿಟ್ಬಿಡಪ್ಪ, ನನ್ ಮರ್ಯಾದೆಲ್ಲ ಹೋಗುತ್ತೆ ಅಂತ ಮಗ ಹೇಳ್ತಾವನೆ. ಮಗನೇ ಹಂಗೆಲ್ಲ ಬಿಡಕ್ಕಾಗಲ್ಲ, ನೀನ್ ಯಾವಾಗ ಇಷ್ಟ ಆಗುತ್ತೋ ನೀನ್ ಅವಾಗ ಬರೋ ಕೋರ್ಟಿಗೆ ಅಂತ. ಅಪ್ಪ ಮಾರನೇ ದಿನ ಕೋರ್ಟ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಚಪ್ಲಿನ ಆಚೆ ಬಿಟ್ಬಿಟ್ಟು ಕೈಯಲ್ಲಿ ಒಂದ್ ಲೆಟರ್ ಎತ್ಕೊಂಡು ಸೀದಾ ಕೋರ್ಟ್ಗೆ ಹೋದ್ರು. ಜಡ್ಜ್ ಸಾಹೇಬ್ರು ಬಂದ್ರು. ಏನ್ರಿ ಇದನ್ ಕೋರ್ಟ ಏನು ಪಳ ಅಂತ ಹೊಳಿತಾ ಇದೆಯಲ್ಲಪ್ಪ, ಯೋ ಈ ಪೂಜೆ ಪುನಸ್ಕಾರ ಎಲ್ಲ ಆಚೆ ಇಟ್ಕೋ, ಕೋರ್ಟ್ ಇಟ್ಕೊಂಬೇಡ ಅಂತ ಹೇಳಿ ನಮ್ಮ ಹೀರೋಗೆ ಜಡ್ಜ್ ಸಾಹೇಬ್ರು ಹೇಳ್ತಾವ್ರೆ. ಸರ್ ಇದೊಂದು ಲೆಟರ್ ತಗೊಳ್ಳಿ ಸರ್, ನನ್ ಕೇಸ್ನ ನಾನೇ ವಾದ ಮಾಡೋಣ ಅನ್ಕೊಂಡಿದೀನಿ ಅಂತ ನಮ್ಮ ಹೀರೋ ಹೇಳ್ತಾರೆ. ಆ ಲೆಟರ್ ನೋಡ್ಬಿಟ್ಟು ಇದೇನಪ್ಪ ಎಲ್ಲ ಈ ಭಾಷೆಯಲ್ಲಿ ಬರ್ದಿದ್ಯಲ್ಲೋ ಅಂತ ಹಿಂಗೆ ಮಾತಾಡ್ತಾವ್ರೆ. ಟಕ್ ಅಂತ ಕಾಮಿನಿ ಮೇಡಮ್ ಎದ್ರು. ಅವ್ರೇನೋ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವ್ರೆ. ಟಕ್ ಅಂತ ನಮ್ಮ ಹೀರೋ, ಸರ್ ಇಂಗ್ಲಿಷ್ ಎಲ್ಲ ನನಗೆ ಬರಲ್ಲ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಕ್ ಹೇಳ್ತೀರಾ ಅಂತ ಜಡ್ಜ್ ಸಾಹೇಬ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ ನಮ್ಮ ಹೀರೋ. ಜಡ್ಜ್ ಸಾಹೇಬ್ರು ಹೇಮ ಕನ್ನಡದಲ್ಲೇ ಮಾತಾಡ್ಬಿಡಮ್ಮ, ಅವ್ನಿಗೆ ಅರ್ಥ ಆಗಲ್ವಂತೆ ಅಂತ ಹೇಳ್ತಾರೆ. ಅದಕ್ಕೆ ಲಾಯರಮ್ಮನು, ಸರ್ ಇದೆಲ್ಲ ಒಂದು ಕೇಸು ಅಂತ ನೀವು ಇದು ಮಾಡ್ತಾ ಇದೀರಾ, ಎಂತ ಅಸಹ್ಯವಾದ ಕೆಲಸ ಮಾಡಿದಾನೆ ಆ ಹುಡುಗ, ಅದಕ್ಕೆ ಅವ್ರ ಅಪ್ಪ ಬಂದವನೆ, ಇದು ನಿಮಗೆ ಸ್ವಲ್ಪ ಕೆಟ್ಟದು ಅನಿಸಲ್ವಾ ಸರ್ ಅಂತ ಜಡ್ಜ್ ಅಮ್ಮ ಹೇಳ್ತಾ ಇದೆ. ಈ ಕಡೆ ನಮ್ಮ ಹೀರೋ ಸರ್ ಅಂತ ಸೆಂಟ್ರಲ್ ಮಾತಾಡಕ್ ಬರ್ತಾರೆ. ಟಕ್ಕಂತ ಜಡ್ಜ್ ಸಾಹೇಬ್ರು, ನೋಡಪ್ಪ ಅವ್ರು ಮಾತಾಡ್ಬೇಕಾರೆ ಸೆಂಟ್ರಲ್ ಮಾತಾಡಬಾರ್ದು, ಅಕಸ್ಮಾತ್ ನೀನ್ ಏನೋ ಹೇಳ್ಬೇಕಂದ್ರೆ ನಿನಗೂ ಟೈಮ್ ಬರುತ್ತೆ, ಅಲ್ಲಿ ಗಂಟ ಕಾಯಿ ಅಂತ ಜಡ್ಜ್ ಸಾಹೇಬ್ರು ಹೇಳ್ತಾರೆ. ಲಾಯರಮ್ಮನು ಹೇಳಿ ಮುಗಿಸಿದ್ರು. ಸರಿನಪ್ಪ ನೀನ್ ಮಾತಾಡು ಅಂತ ಜಡ್ಜ್ ಸಾಹೇಬ್ರು ನಮ್ಮ ಹೀರೋಗೆ ಹೇಳ್ತಾರೆ. ಹೀರೋನು, ಏನ್ ಸರ್ ನನ್ ಮಗ ಮಾಡಿರೋ ತಪ್ಪು ಅಂತ ಎಲ್ಲಾನ ಇಷ್ಟಿಲ್ ಬರ್ದಿದ್ಯಾ, ಇಲ್ಲ ಯಾವ್ದಾನ ಪುಸ್ತಕದಲ್ಲಿ ಬರ್ದಿದ್ಯಾ, ಇಲ್ಲ ಎಲ್ಲಾನ ಅಕ್ಕಪಕ್ಕದಲ್ಲಿ ಯಾರನ್ನ ಹೇಳ್ಕೊಟ್ರ ಹೇಳಿ ಸರ್ ಅಂತ ನಮ್ಮ ಹೀರೋ ಹೇಳ್ತಾವ್ರೆ. ಅದಕ್ಕೆ ಲಾಯರಮ್ಮ, ಏನೋ ಇದನ್ನ ಹೇಳ್ಕೊಡ್ಬೇಕಾ, ಇದನ್ನ ಬುಕ್ಕಲ್ಲಿ ಬೇರೆ ಬರಿಬೇಕಾ, ಅದು ಅಸಹ್ಯವಾದ ಕೆಲಸ ಅಂತ ಅವನಿಗೆ ಗೊತ್ತಲ್ಲ ಅಂತ ಲಾಯರಮ್ಮ ಕೇಳ್ತಾವ್ರೆ. ಈ ಕಡೆ ಜಡ್ಜ್ ಸಾಹೇಬ್ ಕಡೆ ತಿರ್ಕೊಂಡು, ಸರ್ ಇವರಪ್ಪ ಮಗ ಮಾಡಿದ್ದು ಸರಿ ಅಂತ ಇಲ್ಲಿ ಪ್ರೂಫ್ ಮಾಡಕ್ಕೆ ನೋಡ್ತಾವ್ರೆ. ಅವ್ರು ಮಾಡಿರೋ ತಪ್ಪು ಅಂತ ಎಲ್ಲರಿಗೂ ಗೊತ್ತು, ಸುಮ್ನೆ ದುಡ್ಡುಗೋಸ್ಕರ ಈ ಕಾಲೇಜು ಹೆಸರನ್ನ ಕೆಡ್ಸೋಣ ಅಂತ ಅಪ್ಪ ಮಗ ಇಬ್ರು ಪ್ಲಾನ್ ಮಾಡ್ತಾವ್ರೆ ಸರ್ ಅಂತ ಲಾಯರಮ್ಮ ಹೇಳ್ತಾವ್ರೆ. ಈ ಕಡೆ ನಮ್ಮ ಹೀರೋನು, ಸರ್ ಅದ್ರ ಬಗ್ಗೆ ತಪ್ಪು ಸರಿ ಅಂತ ನನ್ನ ಮಗನಿಗೆ ಅಷ್ಟೇ ಗೊತ್ತಾಗಿದ್ರೆ ಅದನ್ನ ಅವ್ನು ಮಾಡ್ತಾ ಇದ್ನಾ ಅಂತ ಪಾಯಿಂಟ್ ಆಗ್ತಾರೆ ನಮ್ಮ ಹೀರೋ. ಪಾಪ ಸರ್ ಅವನು ಮನೆಯಿಂದ ಆಚೆ ಬರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ನಾಷ್ಟ ಮಾಡ್ತಾ ಇಲ್ಲ ಅವನು. ಓಕೆ ಸರ್ ನಾನು ತಪ್ಪು ಮಾಡಿದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದೀನಲ್ಲ, ಅವ್ರನ್ನು ಸಾರಿ ಕೇಳಕ್ ಹೇಳಿ, ಎಲ್ಲರಿಗೂ 100-101 ರೂಪಾಯಿ ಕಣಿಗೆ ಕಟ್ಟಕ್ಕೆ ಹೇಳಿ, ನನ್ನ ಮಗನ ತಿರ್ಗ ಸ್ಕೂಲ್ ಸೇರ್ಸಕ್ ಹೇಳಿ, ಇಷ್ಟ ತಾನೇ ಕೇಳ್ತಾ ಇದೀನಿ ಅಂತ ಹೀರೋ ಹೇಳ್ತಾರೆ. ಈ ಕಡೆ ಲಾಯರಮ್ಮನು, ಸರ್ ಫಸ್ಟ್ ಈ ಕೇಸ್ ನ ಡಿಸ್ಮಿಸ್ ಮಾಡಿದಾರ ಅಂತ ಜಡ್ಜ್ ಹತ್ರ ಕೇಳ್ಕೊಂತಾವ್ರೆ. ಅದಕ್ಕೆ ನಮ್ಮ ಹೀರೋನು, ಸರ್ ಇದು ನನ್ನ ಮಗನ್ ತಪ್ಪಿಲ್ಲ, ಸ್ಕೂಲ್ದೇ ತಪ್ಪು ಅಂತ ಹಿಂಗೆ ಮಾತಾಡ್ತಾವ್ರೆ. ಜಡ್ಜ್ ಸಾಹೇಬ್ರು ಇದಕ್ಕಿದ್ದಂಗೆ ಕೋಪಗೊಂಡ್ರು. ಯೋ ಏನು ತಮಾಷೆ ಮಾಡ್ತಾ ಇದ್ಯಾ, ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ನೀನು, ಈ ಕೇಸ್ ನ ಡಿಸ್ಮಿಸ್ ಮಾಡ್ತೀನಿ ನೋಡು ಅಂತ ಹಿಂಗ್ ಪೆನ್ ಎತ್ಕೊಂಡು ಬರೆಯಕ್ ಹೋಯ್ತಾರೆ. ಟಕ್ ಅಂತ ನಮ್ಮ ಹೀರೋ, ಸರ್ 1 ನಿಮಿಷ ಇರಿ ಸರ್ ಅಂತ ಕೈಯಲ್ಲಿ ಒಂದು ಬುಕ್ ಎತ್ಕೊಂಡ್ರು. ಸರ್ ಈ ಬುಕ್ 1913 ಬರ್ದಿರೋದು, ಅಂದ್ರೆ 200 ವರ್ಷ ಹಿಂದ್ಗಡೆ, ಅದು ಯೇಸು ಊಟಕ್ಕಿಂತ ಮುಂಚೆ. ಅವಾಗೆಲ್ಲ ನಮ್ ದೇಶದಲ್ಲಿ ಸೆಕ್ಸ್ ಎಜುಕೇಶನ್ ಇತ್ತು ಸರ್. ಒಂದ್ ಕತೆ ಹೇಳ್ಬಿಡ್ತೀನಿ ಕೇಳಿ. ಮಹಾರಾಜ ಅವ್ರ ಮಗನ್ ಬಗ್ಗೆ ಮಾತಾಡ್ತಾವ್ರೆ. ಅದಕ್ಕೆ ಮಹಾರಾಜ ಒಬ್ಬ ಹುಡುಗನಿಗೆ ವಿದ್ಯೆ, ಬುದ್ಧಿ, ಆಸೆ, ಮೋಹ ಎಲ್ಲ ಇದ್ರೇನೆ ಅವನು ಉತ್ತಮವಾದ ಒಂದು ಗಂಡಸು ಅಂತ ಆ ಬುಕ್ ಅಲ್ಲಿ ಬರ್ದೈತೆ. ಒಂದೇ ಬುಕ್ ಅಲ್ಲ, ಕೈಯಲ್ಲಿ 4-5 ಬುಕ್ ಇಟ್ಕೊಂಡಿದ್ದಾರೆ. ಎಲ್ಲಾನು ಆ ವಿಷಯ ಒಳ್ಳೇದು, ಅದ್ರ ಬಗ್ಗೆ ತಪ್ಪಿಲ್ಲ ಅಂತಾನೆ ಹೇಳಿದ್ದಾರೆ. ಯಾವ ಪೇಜಲ್ಲೂ ಬರ್ದಿರಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಅದು ತಪ್ಪು ಅಂತ. ನಾನು ಸೆಲ್ಫಿ ಅಂತೀನಿ, ಅರ್ಥ ಮಾಡ್ಕೊಳ್ಳಿ, ಸೆಲ್ಫಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಮ್ಮ ಹೀರೋನು ಹೇಳ್ತಾವ್ರೆ. ಈ ಕಡೆ ಜಡ್ಜ್ ಸಾಹೇಬ್ರನ್ನು, ಕರೆಕ್ಟ್ ಪಾಯಿಂಟ್ ಅಪ್ಪ ಮೇಡಮ್ ಅವರೇ, ಅವ್ರು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ, ಸರಿ ಈ ಕೇಸ್ ನ ತಗೊಂತೀನಿ, ನೆಕ್ಸ್ಟ್ ವಾಯ್ದಾ ಶುಕ್ರವಾರ ಅಂತ ಜಡ್ಜ್ ಸಾಹೇಬ್ರು ಹೇಳ್ಬಿಟ್ರು. ಇವರು ಸೀದಾ ಮನೆಗ್ ಬಂದ್ರು. ಆ ಪೂಜಾರಪ್ಪನೇ ಇವರಿಗೆ ಮನೆ ಕೊಟ್ಟು ಇಟ್ಕೊಂಡಿರ್ತಾರೆ, ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಮಾಡ್ತಾನಲ್ಲ ಅಂತ ಅವಯ್ಯನೇ ಮನೆ ಖಾಲಿ ಮಾಡಿಸ್ತಾವನೆ. ಇವರು ಇನ್ನೊಂದ್ ಮನೆಗೆ ಶಿಫ್ಟ್ ಆದ್ರು. ಹೆಂಗೋ ಮನೆಗೆ ಇವಾಗ ಏನು ಟೆನ್ಷನ್ ಇಲ್ಲ. ತಿರ್ಗಾ ಮಾರನೇ ದಿನ ಕೋರ್ಟ್ ಅಲ್ಲಿ ಹಾಜರಾದ್ರು. ಒಂದಿಬ್ರು ಕೋರ್ಟ್ ಅಲ್ಲಿ ಕುತ್ಕೊಂಡು ಕರ್ಕು ಅಂತ ಮಿಕ್ಸರ್ ತಿಂತ ಅವ್ರೆ. ಹಂಗೆ ಜಡ್ಜ್ ಸಾಹೇಬ್ರು ಒಳಗಡೆ ಬಂದ್ರು. ಕೈಯಲ್ಲಿ ಫೋನ್ ತಗೊಂಡು ಸೆಲ್ಫಿ ಎಲ್ಲ ಹೊಡ್ಕೊಂತಾವ್ರೆ. ನನ್ ಕೋರ್ಟ್ ಅಲ್ಲಿ ಇಷ್ಟೊಂದ್ ಜನ, ಮೇಡಮ್ ಒಂದ್ ಫೋಟೋ ತಗೋತೀನಿ ಮೇಡಮ್, ಇಷ್ಟೊಂದ್ ಜನ ನೋಡಿ ತುಂಬಾ ದಿನ ಆಯ್ತು ಅಂತ ಫೋಟೋ ತಗೊಂತಾವ್ರೆ ಜಡ್ಜ್ ಸಾಹೇಬ್ರು. ಲಾಯರಮ್ಮ ಸ್ಟಾರ್ಟ್ ಮಾಡಿದ್ರು. ಪಾಪ ರಜಾ ಅಂತ ಯಾರು ಇಲ್ಲ, ನಮ್ ಹೀರೋ ಮಗನೇ, ಏನೋ ನೀನ್ ಮಾಡಿದ್ದು ಕರೆಕ್ಟೇನಾ, ಸರಿ ಏನೋ ಆಗಿದ್ದಾಯ್ತು, ಹೋಗಿದ್ದೋಯ್ತು, ನಿನಗೊಂದು ಸ್ಪೆಷಲ್ ಕ್ಲಾಸ್ ಕೊಡ್ತೀವಿ ಆಯ್ತಾ, ನೀನ್ ಬಂದು ಆರಾಮಾಗಿ ಓದ್ಕೋ, ನಿಮ್ಮ ಅಪ್ಪನಿಗೆ ಹೇಳು, ಇದೆಲ್ಲ ಬೇಡ ಅಂತ ಮಗನ ಹತ್ರ ಕೇಳ್ತಾವ್ರೆ. ಮಗನು ತಲೆ ಬಗ್ಗಿಸ್ಕೊಂಡೆ ಅವನೇ, ತಲೆ ಎತ್ತಿಲ್ಲ. ಏನ್ ಹೇಳೋ, ನೀನ್ ಮಾಡಿದ್ದು ಕರೆಕ್ಟಾ ತಪ್ಪ ಅಂತ ಲಾಯರಮ್ಮ ಕೇಳ್ತಾವ್ರೆ. ಹುಡುಗ ಏನ್ ಹೇಳಿಲ್ಲ, ಎದ್ದು
ಬಿದ್ದು ಓಡೋಗ್ಬಿಟ್ಟ. ನೋಡಿ ಸರ್ ಅವನಿಗೆ ಗೊತ್ತು ತಪ್ಪು ಅಂತ, ಬಟ್ ಈ ವೈನ್ ಗೊತ್ತಾಗ್ತಲ್ಲ ತಪ್ಪು ಅಂತ ಲಾಯರಮ್ಮ ಜಡ್ಜ್ ಸಾಹೇಬ್ರ ಹತ್ರ ಹೇಳಿದ್ರು. ಸರ್ ನಮ್ ಸ್ಕೂಲ್ ಎಂತ ಸ್ಕೂಲ್ ಅಂತ ಇನ್ನೊಂದು ಸ್ಯಾಂಪಲ್ ತೋರಿಸಿರಿ ಅಂತ ಅಲ್ಲೊಂದು ಲೇಡಿನ ಕರೀತಾರೆ. ಆ ಲೇಡಿನೂ ಬಂತು, ನೀನ್ ಏನ್ ಕೆಲಸ ಮಾಡ್ತೀಯಮ್ಮ ಅಂತ ಲಾಯರಮ್ಮ ಆ ಹೆಂಗಸರ ಕೇಳ್ತಾರೆ. ಅವ್ರೊಂದು ವೇಷೆ. ನೋಡ್ರ ಸರ್ ಅವ್ರು ಹೇಳಿದ್ರಲ್ಲ ನಮ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಇಲ್ಲ ಅಂತ, ಇಂಥವ್ರ ಮಕ್ಳಿಗೂ ನಾವ್ ಎಜುಕೇಶನ್ ಕೊಡ್ತಾ ಇದೀವಿ ಸರ್ ಅಂತ ಒಳ್ಳೆ ಸ್ಕೂಲ್ ನ ಹೋಗಿ ಈ ತರ ಕೆಟ್ಟ ಹೆಸರು ತಗೊಂಡ್ ಕೊಡ್ತಾರಲ್ಲ, ಇವ್ರಿಗೋಗಿ ನೀವು ಸಪೋರ್ಟ್ ಮಾಡ್ತಾ ಇರಂತ ಲಾಯರಮ್ಮ ಹೇಳಿ ಮುಗಿಸುತ್ತೆ. ಜಡ್ಜ್ ಸಾಹೇಬ್ರನ್ನು ಕೇಳ್ತಾವ್ರೆ, ಏನಪ್ಪಾ ಏನಾರ ಮಾತಾಡ್ತೀಯಾ ಇಲ್ವಾ ಅಂತ. ಏನ್ ಮಾತಾಡೋದು ಪಾಪ ಹೀರೋನು ಸೈಲೆಂಟ್ ಆಗೇ ಇದಾರೆ. ಸರಿ ನೆಕ್ಸ್ಟ್ ಶುಕ್ರವಾರ ಮಾತಾಡೋಣ ಅಂತ ಜಡ್ಜ್ ಸಾಹೇಬ್ರು ಹೇಳ್ಬಿಟ್ರು. ಈ ಲಾಯರಮ್ಮನು ಯೋ ತಲೆ ಕೆಡ್ಸ್ಕೊಂಬೇಡ, ನೆಕ್ಸ್ಟ್ ನಿನ್ನ ಮಗಳೇ ನೀನ್ ಎಂತಿನೂ ಕರಿತೀನಿ ಅಂತ ಹೇಳ್ತಾವ್ರೆ. ಮನೇಲಿ ಎಲ್ಲಾರು ಯೋಚನೆ ಮಾಡ್ತಾವ್ರೆ ಏನ್ ಮಾಡೋದಂತ. ಆಚ ಕಡೆಯಿಂದ ಯಾರೋ ಒಬ್ರು ಅಣ್ಣವ್ರು ಆಡಾಕೊಂಡು ಮಲ್ಕೊಂಡು ಜಾಲಿಯಾಗವ್ರೆ. ಇವರು ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಹರ ಹರ ಮಹಾದೇವನೇ. ಏನಪ್ಪಾ ಕುಡ್ಕೊಂಡು ಆರಾಮಾಗಿ ಮಲಗಿದ್ಯಾ ಅಂತ ಹೀರೋ ಕೇಳ್ತಾರೆ. ಯಾಕೆ ನಿಮ್ ಶಿವ ಕುಡಿಯಲ್ವಾ? ಅವ್ರು ಕುಡಿತಾರಪ್ಪ, ಹಂಗೆ ನಾನು ಕುಡಿತೀನಿ ವಾಗಾಯ ಅಂತ ಈಶ್ವರ ಹೇಳ್ತಾವ್ರೆ. ಹೆಂಗ್ ಹೋಗ್ತಾ ಇದೆ ಎಲ್ಲಾನು ಅಂತ ಆ ಮಹಾದೇವ ಹೀರೋ ಹತ್ರ ಕೇಳ್ತಾವ್ರೆ. ಏನ್ ಮಾಡೋದು ಏನು ಅರ್ಥನೇ ಆಗ್ತಾ ಇಲ್ಲ, ಎಲ್ಲ ಅಸಹ್ಯವಾಗಿ ಮಾತಾಡ್ತಾಳೆ ಲಾಯರಮ್ಮ ಅಂತ ಹೀರೋ ಹೇಳ್ತಾವ್ರೆ. ಹೌದಾ ಅವ್ರು ಅಸಹ್ಯವಾಗಿ ಮಾತಾಡಿದ್ರೆ ನೀನು ಚೆನ್ನಾಗಿ ಮಾತಾಡು, ಯಾವ್ದು ಜನರಿಗೆ ಇಷ್ಟ ಆಗುತ್ತೋ ಅದನ್ನ ಮಾತ್ರ ಮಾತಾಡಪ್ಪ, ತಂಪಾಗಿರ್ಬೇಕು, ನೀನು ಕೇಳೋ ಮಾತನ ಎಲ್ಲರೂ ಮೆಚ್ಕೊಬೇಕು, ಆತರ ಮಾತಾಡು, ನಾನು ಇದ್ದೀನಿ ನಾನು ನೆನ್ಸ್ಕೋ ಅಂತ ಹಂಗೆ ಹೋಯ್ತಾರೆ. ಹಿಂದ್ಗಡೆ ನೋಡ್ರಿ ನಂದಿ ಹೆಂಗ್ ಹೋಗ್ತಾ ಇದೆ ಅನ್ಬಿಟ್ಟು ಮಾರನೇ ದಿನ ಕೋರ್ಟ್ಗೆ ಬಂದ್ರು. ಇನ್ನ ಲಾಯರಮ್ಮ ಸೀದಾ ಮಗಳನ್ನೇ ನಿಲ್ಸವ್ರೆ. ಲಾಯರಮ್ಮ ಕೇಳ್ತಾವ್ರೆ, ಹೌದು ನಿನ್ ತಮ್ಮ ಹೆಂಗೆ ಮನೇಲಿ, ಅವ್ನ ಹೆಂಗೆ ಹುಡುಗ ಅಂತ ಕೇಳ್ತಾರೆ. ಮೇಡಮ್ ಅವ್ನು ತುಂಬಾ ಒಳ್ಳೆ ಹುಡುಗ ಮೇಡಮ್. ಹೌದಾ ಈ ವಿಡಿಯೋ ನೋಡು ಅಂತ ಆ ವಿಡಿಯೋನಕ್ಕೆ ತೋರಿಸ್ತಾರೆ. ಈ ಕಡೆ ನಮ್ಮ ಹೀರೋನು ಸರ್ ನೋಡಿ ಸರ್ ಎಂತೆಂತ ವಿಡಿಯೋ ತೋರಿಸ್ತಾರೆ ನನ್ನ ಮಗಳಿಗೆ ಅಂತ ಕೇಳ್ತಾವ್ರೆ. ಜಡ್ಜ್ ಸಾಹೇಬ್ರನು ನೋಡ್ಲಿರಪ್ಪ ಅವ್ರೇನ ಮಾತಾಡ್ತಾರ, ನೀನಾಗ ಸೆಂಟರ್ ಮಾತಾಡ್ತೀಯಾ ನಿತ್ಕೋ ಅಂತ ಜಡ್ಜ್ ಹೇಳ್ಬಿಡ್ತಾರೆ. ಹಿಂಗೆ ಲಾಯರಮ್ಮನು ನಮ್ಮ ಹೀರೋ ಜಗಳ ಮಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಹುಡುಗಿ ಮೇಡಮ್ ಒಬ್ಬ ಯುವಕ ಅವ್ನ ಕಾಮನ ಕಂಟ್ರೋಲ್ ಮಾಡಕ್ಕಾಗದೆ ಅವನು ಸೆಲ್ಫಿ ತಗೊಂತಾನೆ. ಅವಾಗ ಅದೇನೋ ಡೊಕೋಮೈನೋ ಏನೋ ಇದೆಯಂತೆ ಅದೆಲ್ಲ ಬರುತ್ತೆ. ಅವಾಗ ಅವ್ನ ಮನಸ್ಸು ಕಂಟ್ರೋಲ್ ಬರುತ್ತೆ ಅಂತ ಹುಡುಗಿ ಟಕ್ ಅಂತ ಹೇಳ್ಬಿಡದ. ಲಾಯರಮ್ಮನಿಗೆ ಸಖತ್ತು ಶಾಕು, ಇದೇನೇ ಇವಳು ಈ ತರ ಮಾತಾಡ್ತಾಳೆ ಅಂತ. ಅದೇನು ತಪ್ಪೇನಿಲ್ಲ ಮೇಡಮ್ ಎಲ್ಲರೂ ಮಾಡ್ಕೋತಾರೆ ಅಂತ ಹುಡುಗಿ ಹೇಳ್ತಾ ಇದೆ. ಅವಾಗ ಲಾಯರಮ್ಮ ಸರ್ ಇವರೆಲ್ಲ ಮನೇಲಿ ಕುಂತ್ಕೊಂಡು ಮಾತಾಡ್ಬಿಟ್ಟೆ ಬಂದವ್ರೆ ಸರ್ ಅಂತ ಹುಡುಗಿನು ಅಪ್ಪ ನೋಡಿ ಹಂಗೆ ಒಂದು ಸ್ಮೈಲ್ ಕೊಟ್ಕೊಂಡು ಹೋಗುತ್ತೆ. ಇನ್ನ ಮಾರನೇ ದಿನ ಎಂತಿ ನಾನು ನಿಲ್ಲಿಸ್ಬಿಟ್ರು. ಲಾಯರಮ್ಮ ಕೇಳ್ತಾವ್ರೆ, ಏನ್ ಮೇಡಮ್ ನಿಮ್ ಯಜಮಾನ್ರಿಗೂ ನಿಮಗೆ ಮಗು ಹುಡ್ತಲ್ಲ ಅದ್ ಹೆಂಗ್ ಹುಡ್ತು ಅಂತ ಹೇಳ್ತೀರಾ ಅಂತ ಕೇಳ್ತಾವ್ರೆ. ಆಯಮ್ಮ ಕಿಕ್ಕಿ ಪಿಕ್ಕಿ ಅಂತ ನಗ್ತಾ ಬಿದ್ದಿದೆ. ಆಯಮ್ಮ ಅಂತಲ್ಲ ಜಡ್ಜ್ ಸಾಹೇಬ್ರು ನಗ್ತಾವ್ರೆ. ಈ ಕಡೆ ನಮ್ಮ ಹೀರೋ ಏನ್ ಸರ್ ಒಂದ್ ಹೆಂಗ್ಸದ್ರ ಕೇಳೋ ಆನ್ಸರ್ ಇದು ಕ್ವಶನ್ ಇದು ಅಂತ ಹೀರೋ. ಆದ್ರೆ ಆಯಮ್ಮ ನಗು ಮಾತ್ರ ನಿಲ್ಲಿಸ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ಗಂಡಸರೆಲ್ಲ ಇದಾರಲ್ಲ ಆಯಮ್ಮನ್ ಒಂಥರ ಶೇಮ್ ಆಯ್ತೇನೋ ಸೈಲೆಂಟ್ ಆಗೋಯ್ತು. ತಿರ್ಗಾ ಲಾಯರಮ್ಮ ಕೇಳ್ತಾ ಇದೆ, ಹೇಳಿ ಮೇಡಮ್ ಹೆಂಗ್ ಹುಡ್ತು ಮಗು ಅಂತ ಕೇಳ್ತಾವ್ರೆ. ಅದಕ್ಕೆ ಆಯಮ್ಮ ಹೇಳ್ತಾ ಇದೆ, ಇದೇನ್ರಿ ಮಗನ್ ಬಗ್ಗೆ ಕೇಳ್ತಾರೆ ಅನ್ಕೊಂಡ್ರೆ ನಿಮ್ ಬಗ್ಗೆ ಕೇಳ್ತಾವಳೆ, ಹೇಳ್ಬುಳ್ಳ ಅಂತ. ಅವ್ರು ಬೇರೆ ನಮ್ಮ ಹೀರೋನು ಏನಪ್ಪಾ ಹೇಳ್ತಾಳೆ ಅನ್ಬಿಟ್ಟು ತಲೆ ಬುಗಿಸ್ಕೊಂಡು ಸುಮ್ಮನೆ ಇದಾರೆ ಮನುಷ್ಯ. ತಿರ್ಗಾ ಲಾಯರಮ್ಮ ಬಿಡ್ತಾ ಇಲ್ಲ ಹಂಗೆ ಕೇಳ್ತಾ ಇರಲ್ಲ. ಅದಕ್ಕೆ ಆ ಅಮ್ಮ ಏನ್ ಹೇಳ್ತದೆ ಗೊತ್ತಾ, ನಮ್ದೊಂದು ದೊಡ್ಡ ಫ್ಯಾಮಿಲಿ, ನಾವೆಲ್ಲ ಒಂದು 10 ಜನ ಇದ್ದೀವಿ, ಎಲ್ಲರೂ ಒಂದಾಗೆ ಮಲ್ಕೊಂತಾ ಇದ್ವಿ, ಹಂಗೆ ವರ್ಷ ಕಳಿತಾ 2 ಮಗು ಹುಟ್ಟುಬಿಡ್ತು ಅಂತ ಅವ್ರು ಹೇಳ್ತಾರೆ. ಆದ್ರೆ ಲಾಯರಮ್ಮ ಮಗು ಹುಟ್ತು ಹೆಂಗ್ ಹುಟ್ತು ಅದನ್ನ ಹೇಳಮ್ಮ ಅಂತ ಹೇಳಿದ ತಕ್ಷಣ ನಿನಗ್ ಮಗು ಹುಡ್ತಾ ಅಂತ ಆ ಅಮ್ಮ ಲಾಯರಮ್ಮನ್ ಕೇಳುತ್ತೆ. ಇಲ್ಲ ಅಂತ ಲಾಯರಮ್ಮ ಹೇಳಿದ ತಕ್ಷಣ ಈ ಕಡೆ ಜಡ್ಜ್ ಸಾಹೇಬ್ರು ನೋಡ್ತಾರೆ. ಜಡ್ಜ್ ಸಾಹೇಬ್ರೆ ನಿಮ್ಗೆ ಮಗು ಆಗೈತಲ್ಲ ಹೆಂಗಾಗೈತೆ ಅಂತ ಈ ಹುಡುಗಿಗೆ ಹೇಳ್ಬಿಡಿ. ನೋಡಮ್ಮ ನೀನು ನಂತರ ಕೇಳ್ಬೇಡ, ಜಡ್ಜ್ ಸಾಹೇಬ್ರ ಕೇಳ್ಕೋ ಅಂತ ಹೇಳ್ತಾರೆ. ಒಂಥರ ಮಕ್ಕಳ್ದಂಗೆ ಹೇಳ್ಬಿಟ್ರು ಅವರು. ಈ ಕಡೆ ಲಾಯರಮ್ಮ ಸರ್ ನಾನು ಹೇಳ್ದಲ್ಲ ಇವ್ರು ಫುಲ್ ಪ್ರಿಪೇರ್ ಆಗಿನೇ ಬಂದವ್ರೆ ಸರ್ ಅಂತ. ನೋಡಮ್ಮ ನ್ಯಾಯ ನೀನೆಲ್ಲ ಹೇಳೋದು. ಜಡ್ಜ್ ಸಾಹೇಬ್ರು ಹೇಳ್ತಾರೆ ನೀನ್ ಸುಮ್ನೆ ಇರು, ಇಲ್ಲ ನೀನು ಕುತ್ಕೊಂಡ್ಬಿಡು ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಜಡ್ಜ್ ಸಾಹೇಬ್ರು ಎದ್ಬಿಡದ, ಎದ್ಬಿಟ್ಟು ಸೀದಾ ನಮ್ಮ ಹೀರೋ ಹತ್ರ ಬರ್ತಾರೆ. ತಿರ್ಗಾ ಹಿಂದೆ ಹೋಯ್ತಾರೆ. ಅಲ್ಲಿ ಒಂದಿಬ್ರು ಪಾನಿಪುರಿ ಏನೋ ತಿಂತಾರಂಗ ಅವ್ರಿ, ಅವ್ರಿಬ್ರಿಗೂ ಬೈತಾರೆ. ಅವ್ರಿಬ್ರನ್ನ 1 ತಿಂಗಳು ಜೈಲ್ಗೆ ಹಾಕಿರಿ ಅವ್ರನ್ನ, ನಾನು ಇಲ್ಲಿ ಇಷ್ಟು ಕಷ್ಟ ಬಿದ್ದು ಕೇಸ್ ನಡೆಸ್ತಾ ಇದೀವಿ, ಕರ್ಕ ಮರ್ಕ ಅಂತ ಸೌಂಡ್ ಅಂತ ಅವ್ರನ್ನ ಬೈದೇ ಬಿಡ್ತಾರೆ. ತಿರ್ಗಾ ಹೋಗಿ ಸೀಟಲ್ಲಿ ಕುತ್ಕೊಂಡ್ರು ಜಡ್ಜ್ ಸಾಹೇಬ್ರು. ಸರಿ ಇವಾಗ ಹೇಳ್ರಪ್ಪ ಅಂತ. ಸರ್ ನನ್ನ ಮಗಳಿಗಾಗ್ಲಿ ನನ್ನ ಮಗನ್ಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಅವ್ರಿಗೂ ಸ್ಕೂಲ್ ಹೇಳ್ಕೊಟ್ಟಿದ್ರು ಇದೇ ಹೇಳ್ತಾ ಇದೀವಿ ಸರ್ ಅಂತ ನಮ್ಮ ಹೀರೋ ಹೇಳ್ಬಿಟ್ರು. ಇನ್ನ ಮಾರನೇ ದಿನ ತಿರ್ಗಾ ಕೋರ್ಟ್ಗೆ ಬಂತು ಕೇಸು. ತಿರ್ಗಾ ದೇವಸ್ಥಾನಕ್ಕೆ ಬಂದವ್ರೆ. ಮಹಾದೇವ ಅಲ್ಲಿ ನೋಡಿ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಏನಪ್ಪಾ ಏನಾಯ್ತು ರಾಜಾ ಅಂತ ಕೇಳ್ತಾರೆ. ಏನ್ ಮಾಡೋದಂತ ಅರ್ಥನೇ ಆಗ್ತಲ್ಲಪ್ಪ ಅಂತ ನಮ್ಮ ಹೀರೋ ಹೇಳ್ತಾರೆ. ಅದಕ್ಕೆ ಮಹಾದೇವನು ಏನೋ ಕೇಳು ಕ್ವಶನ್ ಕೇಳಯ್ಯ, ಕ್ವಶನ್ ಕೇಳಿರ್ತಾನೆ ನೀನು ಆನ್ಸರ್ ಬರುತ್ತೆ. ಆ ಆನ್ಸರ್ ಅಲ್ಲೇ 1000 ಕ್ವಶನ್ ಇರುತ್ತೆ, ಕ್ವಶನ್ ಒಡನೆ ಆನ್ಸರ್ ಇರುತ್ತೆ ಅಂತ ನಮ್ಮ ಹೀರೋಗೆ ಅರ್ಥ ಆಯ್ತಾ ಇಲ್ವೋ. ತಿರ್ಗಾ ಮಾರನೇ ದಿನ ಕೋರ್ಟ್ಗೆ ಬಂದ್ರು. ಆ ವೇಷನ ಕರೆದಿ ಮಾತಾಡ್ತಾರೆ ನಮ್ಮ ಹೀರೋ. ಆ ವೇಷ ಹತ್ರ 2 ಗೊಂಬೆನ ತೋರಿಸ್ಬಿಟ್ಟು, ನೋಡಮ್ಮ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರಲ್ಲ ಅವ್ರ ಹತ್ರ ಈ ತರ ಮಾಡ್ತೀರಾ ಅಂತ ಕೇಳ್ತಾವ್ರೆ. ಆ ವೇಷ ಮೇಡಮ್ ಹೌದು ಅಂತ ಹೇಳ್ತಾರೆ. ಏನ್ ಮೇಡಮ್ ಕಸ್ಟಮರ್ ಬರ್ತಾರಲ್ಲ ಅವಾಗ ನಿಮಗೂ ಸ್ವಲ್ಪ ಖುಷಿ ಸಿಗುತ್ತಾ ಅಂತ ಲಾಯರ್ ಕೇಳ್ತಾರೆ. ಟಕ್ ಅಂತ ಕಾಮಿಡಿ ಮೇಡಮ್ ಎದ್ರು. ಅದೇ ಲಾಯರಮ್ಮ ಸರ್ ಇವ್ರು ಏನೇನೋ ಮಾತಾಡ್ತಾರೆ ನೋಡಿ ಸರ್ ಅಂತ. ಅದಕ್ಕೆ ಹೀರೋನು ಏನಮ್ಮ ನನ್ನ ಹೆಂಡತಿನ ನನ್ನ ಮಗಳನ್ನ ಏನೇನೋ ಮಾತಾಡಿದೆ, ಅವಾಗ ನನ್ನ ಮಾತಾಡೋಣ ಒಂದ್ 2 ನಿಮಿಷ ಮಾತಾಡಕ್ ಬಿಡಮ್ಮ ನನ್ನ ಅಂತ ಕೇಳ್ತಾರೆ. ನೀವ್ ಹೇಳಿ ಮೇಡಮ್ ಇವಾಗ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರಲ್ಲ ಅವ್ರ ಸುಖಕ್ಕೋಸ್ಕರ ಬಂದಾಗ ನಿಮ್ಗೂ ಸ್ವಲ್ಪ ಸುಖ ಸಿಗುತ್ತೆ ಅದರಲ್ಲಿ ಅಂತ ಕೇಳ್ತಾರೆ. ನಮ್ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ ಸರ್ ಅವರು. ಒಬ್ಬೊಬ್ರು ಒಂದೊಂದ್ ತರ ಬರ್ತಾರೆ. ಒಬ್ಬ ನಾಯಿ ತರ ಬರ್ತಾನೆ, ಇನ್ನೊಬ್ಬ ಕುಡ್ಕೊಂಡ್ ಬರ್ತಾನೆ, ಇನ್ನೊಬ್ಬ ಏನು ಮಾಡಕ್ಕಾಗದೇ ಇರೋನು ನಮ್ಮ ಮಡಿಲ್ ಮೇಲೆ ಮಲ್ಕೊಂಡು ಅಳುತ್ತಾನೆ. ಹೌದಾ ಓಕೆ ಮೇಡಮ್ ಇದನ್ನ ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ ಕೇಳ್ತಾರೆ. ನಮ್ಮ ಅಕ್ಕ ಹೇಳ್ಕೊಟ್ರು. ಓಕೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರ್ಬೋದು, ಅವ್ರ ಕೇಳ್ಕೊಟ್ಟಿರ್ಬೋದಾ ಅಂತ ಹೀರೋ ಕೇಳ್ತಾರೆ. ಇರ್ಬೋದು ಸರ್. ಸರಿ ಮೇಡಮ್ ಇನ್ನೊಂದೇ ಒಂದು ಕ್ವಶನ್ ಕೇಳ್ತೀನಿ ಏನ್ ಅನ್ಕೊಂಬೇಡಿ. ಮೇಡಮ್ ಇವಾಗ ನಿಮ್ ಮಗ ಆ ಸ್ಕೂಲಲ್ಲಿ ಓದ್ತಾವನಲ್ಲ, ಅದೇ ನಿಮ್ ಮನೆಗೆ ಬರ್ತಾರಲ್ಲ ಕಸ್ಟಮರ್ ಅವ್ರ ತರ ಇರ್ಬೇಕಾ, ಇಲ್ಲ ಒಂದ್ ಹೆಣ್ಣು ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಗಂಡಸಾಗಿರ್ಬೇಕಾ ಅಂತ ಲಾಯರ್ ಕೇಳ್ತಾರೆ. ಆ ಅಮ್ಮ ಒಂದ್ ಹೆಣ್ಣು ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗನಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಯಾರು ಮೇಡಮ್ ಅಂತ ನಮ್ ಹೀರೋ ಕೇಳ್ತಾರೆ. ಆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರೆ ನಿಮ್ ಮಗನು ಇಲ್ಲ ನಿಮ್ ಹತ್ರ ಬರೋ ಕಸ್ಟಮರ್ನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರಲ್ಲ
ಹೋಗೋಣಲ್ಲ ಅಂತ ಕೇಳಿದ ತಕ್ಷಣ ಹಂಗೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಆ ಕೋರ್ಟಲ್ಲಿ. ಸರಿ ಮೇಡಮ್ ನೀವು ಹೋಗ್ಬೋದು ಅಂತ ಹಂಗೆ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರ ಹೊಡಿತಾರೆ. ನಮ್ಮ ಹೀರೋ ಜಡ್ಜ್ ಸಾಹೇಬರು ಕೇಳ್ತಾರೆ, ಏನಯ್ಯ ಆತರ ನಮಸ್ಕಾರ ಮಾಡ್ದಾ ಅಂತ. ಸರ್ ಈ ತಾಯಿ ನೋಡಿದ್ರ ಇವಳೊಂದು ಪವಿತ್ರವಾದ ತಾಯಿ ಸರ್. ಮಗನ್ ಎಜುಕೇಶನ್ಗೋಸ್ಕರ ತನ್ನ ದೇಹನ ತನ್ನ ಮೈನಾನೇ ಮಾರ್ಕೊಂತವಳೆ. ಆದ್ರೆ ಕರೆಕ್ಟ್ ಆಗಿರೋ ಎಜುಕೇಶನ್ ಅವ್ನಿಗೆ ಸಿಗ್ತಲ್ವಲ್ಲ, ಅದು ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗ್ತಾ ಇದೆ ಸರ್ ಅಂತ ಜಡ್ಜ್ ಸಾಹೇಬ್ರ ಹತ್ರ ಹೇಳಿದ್ರು. ಏನ ಮಾರನೇ ದಿನ ಆಯ್ತು, ಆ ಲೇಗಿ ಮಾಡ್ತಾನಲ್ಲ ಅವನ್ನ ಕರೆದಿ ಕೇಳ್ತಾರೆ, ಏನಪ್ಪಾ ಈ ಲೇಗಿ ಹಾಕೊಂಡ್ರೆ ಹಂಗೆ ಕಾಮನ ಬಿಲ್ ತರ ನಿಂತ್ಕೊಳತ್ತೆ ಅಂತ ಹೇಳಿದ್ಯಲ್ಲ. ಅವನು ಸರ್ ಹಿಂಗ್ ಹೇಳ್ಬೇಡಪ್ಪ, ನಿನ್ನ ಸ್ಟೈಲಲ್ಲಿ ಹೇಳು. ಹಂಗ್ ಹೇಳ್ಬೇಕಾ ಸರ್ ಅಂತ ಅವ್ನು ಸ್ಲ್ಯಾಂಗ್ ಅಲ್ಲಿ ಅದನ್ನ ಹೆಂಗ್ ಮಾಡ್ತಾ ಇದ್ನ ರೋಡ್ ಹತ್ರ ನಿಂತ್ಕೊಂಡು ಆತರ ಹೇಳ್ತಾನೆ. ಈ ಕಡೆ ಜಡ್ಜ್ ಸಾಹೇಬ್ರು ಅವ್ನ ಎತ್ತಿ ಫಸ್ಟ್ ಒಳಗಡೆ ಹಾಕಯ್ಯ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ಬ ಅದೇ ಬಲ್ಪಿಗೆ ಚೆಕ್ ಮಾಡ್ತಾನಲ್ಲ ಜಡ್ಜ್ ಸರ್, ಫಸ್ಟ್ ನಿಂದೆ ಚೆಕ್ ಮಾಡ್ಬೇಕಣ ಅಂತ ಹೇಳಿ ಎಲ್ಲರದು ಚೆಕ್ ಮಾಡ್ತಾರೆ. ಆ ಬಲ್ಬು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವನು ಎತ್ತಿ ಒಳಗಡೆ ಹಾಕ್ಬಿಡ್ತಾರೆ. ಇನ್ನ ಮೆಡಿಕಲ್ ಅವನ್ನ ಕರೆಸಿದ್ರು. ಇವಾಗ ನಮ್ಮ ಹೀರೋ ಹತ್ರ ಕೇಳ್ತಾರೆ, ಏನ್ ಸರ್ ಈ ಮಾತ್ರೆನ ನಿಮ್ ಮೆಡಿಕಲ್ ತಾನೆ ತಗೊಂಡಿದ್ದು ಇಲ್ಲಪ್ಪ ಅಂತ ಅವರು ಫ್ಯಾಕ್ಟ್ರಿಯಸ್ ಹೇಳ್ತಾರೆ. ನಮ್ಮ ಹೀರೋನು, ಸರ್ ಇವಾಗ ಹೋಗ್ತಾ ಇದ್ರ ಒಂದ್ ಟಾಟಾ ಗಾಡಿ ನಿಮ್ಮನ್ನ ಗುದ್ಬಿಡ್ತು. ಏನೋ ನನ್ನ ಇಲ್ಲ ಸರ್ ಒಂದ್ ಮಾತು ಹೇಳ್ತಾ ಇದೀನಿ, ನೀವು ಗುದ್ದನಲ್ಲ ಡ್ರೈವರ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಇಲ್ಲ ಟಾಟಾ ಕಂಪನಿ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಲಾಯರ್ ಕೇಳ್ತವ್ರೆ. ಸರ್ ಸರ್ ಕರೆಕ್ಟಪ್ಪ ನೀನ್ ಹೇಳಿದ್ದು, ಅದಕ್ಕೆ ಸರ್ ಮಾತ್ರೆ ಕೊಟ್ಟಿದ್ದು ಇವನ್ ತಾನೆ, ನಾನು ಇವನ ತಾನೇ ಕೇಳಬೇಕು ಅಂತ ಕೇಳ್ತವ್ರೆ. ಹೌದು ಸರ್ ಡಾಕ್ಟರ್ ಡಿಸ್ಕ್ರಿಪ್ಷನ್ ಇದ್ರೆ ಆ ಮಾತ್ರೆ ಕೊಡ್ತೀವಿ ಅಂತ ಮೆಡಿಕಲ್ ಅವನು ಹೇಳ್ತಾನೆ. ಈ ತರ ಚಿಕ್ಕ ಹುಡುಗರಿಗೆ ಮಾತ್ರೆ ಕೊಡಬೇಡ ಅಂತ ನಿನಗೆ ಗೊತ್ತಿಲ್ಲನಪ್ಪ ಅಂತ ಕೇಳ್ತಾರೆ. ಈ ಕಡೆ ಲಾಯರ್ ಅಮ್ಮನು, ಸರ್ ಅದರಲ್ಲೇ ಬರ್ದಿರುತ್ತೆ 18 ವಯಸ್ಸು ಕೆಳಗಿರೋ ಹುಡುಗರು ಅದನ್ನ ಮುಟ್ಟಬಾರ್ದು ಅಂತ. ಹಂಗೆ ಈ ಕಡೆ ನಮ್ಮ ಹೀರೋನ ತೋರಿಸರು. ಮೇಡಮ್ ಹೇಳಿದ್ದು ಕರೆಕ್ಟ್ ಸರ್, 18 ವಯಸ್ಸು ಕೆಳಗಡೆ ಇರೋ ಹುಡುಗರು ಅದನ್ನ ತಗೊಂಬಾರ್ದು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರೆ ನನ್ನ ಮಗ ಹೋಗಿ ಅದನ್ನ ತಗೊಂತಾ ಇದ್ನ ಅಂತ ತಿರ್ಗಾ ಒಂದು ಪಾಯಿಂಟ್ ಹಾಕ್ತಾರೆ ನಮ್ಮ ಹೀರೋ. ತಿರ್ಗಾ ಕೈಯಲ್ಲಿ ಒಂದು ಬುಕ್ ಎತ್ಕೊಂಡ್ರು. ನೋಡಿ ಸರ್, ಕಪ್ಪೆ ಸಂಗಮ, ಹಸು ಸಂಗಮ, ಪ್ರಾಣಿಗಳ ಸಂಗಮ ಎಲ್ಲ ತೋರಿಸ್ತಾರೆ, ಆದ್ರೆ ಮನುಷ್ಯರ ಸಂಗಮನ ತೋರ್ಸಲ್ವಂತೆ. ಮಕ್ಕಳಿಗೆ ಹೇಳ್ಕೊಡಕ್ಕೆ ಏನ್ ಸಾರಿ ಇವ್ರಿಗೆ ಪ್ರಾಬ್ಲಮ್, ಅದೊಂದು ಪವಿತ್ರವಾದ ಜಾಗ, ಅದರಲ್ಲಿ ವಿಂದ್ ಹಾಕಿದ್ರೆ ಸೃಷ್ಟಿ ಬರುತ್ತೆ, ಒಂದು ಜನ್ಮ ಆಗುತ್ತೆ ಅಂತ ಹೇಳ್ಕೊಡಕ್ಕೆ ಏನ್ ಇವ್ರಿಗೆ ಪ್ರಾಬ್ಲಮ್ ಅಂತ ಕೇಳ್ತಾವ್ರೆ. ಕಾಮಿನಿ ಮೇಡಮ್, ಸರ್ ಇವ್ರು ಹೇಳೋದು ಕರೆಕ್ಟ್ ಆಗಿದೆ ನೋಡಿ ಸರ್, ಇಬ್ರು ಟೀಚರ್, ಒಂದ್ ಕಡೆ ಹುಡುಗಿ ಟೀಚರ್, ಒಂದ್ ಕಡೆ ಹುಡುಗ ಟೀಚರ್, ಹುಡುಗನ್ ಡ್ರೆಸ್ ಬಿಚ್ಚಿ ಹುಡುಗಿ ಟೀಚರ್ ಹೇಳ್ಕೊಡ್ಬೇಕು, ಹುಡುಗಿ ಡ್ರೆಸ್ ಬಿಚ್ಚಿ ಹುಡುಗ ಟೀಚರ್ ಹೇಳ್ಕೊಡ್ಬೇಕು, ಇದು ಹೆಂಗ್ ಸಾರ ಇದು ಅಂತ ಕೇಳ್ತಾವ್ರೆ. ಸರಿನಪ್ಪ ಎಜುಕೇಶನ್ ಮಾಡೋದು ಹೆಂಗೆ ಅಂತ ಜಡ್ಜ್ ಸಾಹೇಬರು ಹೀರೋಗೆ ಬಿಟ್ಬಿಟ್ರು. ಸರ್ ನಾನೇನು ಸ್ಕೂಲ್ ಮೇಸ್ಟ್ರ ಹೇಳ್ಕೊಡಕ್ಕೆ ಅಂತ ಹೀರೋ ಹೇಳ್ತಾವ್ರೆ. ಸರಿ ನಾಳೆ ಈ ಕೇಸ್ ನ ಮುಗಿಸೋಣ, ಎಜುಕೇಶನ್ ಮಾಡೋದು ಹೆಂಗಂತ ನೀನೆ ತಿಳ್ಕೊಂಬಾಪ ಅಂತ ಜಡ್ಜ್ ಸಾಹೇಬ್ರು ಹೇಳ್ಬಿಟ್ರು. ಇವ್ರು ಎಲ್ಲ ಸೀದಾ ಮನೆಗೆ ಬಂದ್ಬಿಟ್ರು. ತಿರ್ಗಾ ದೇವಸ್ಥಾನಕ್ಕೆ ಹೋಗೋರೆ. ಅಲ್ಲಿ ನೋಡ್ರಿ ಹರ ಹರ ಮಹಾದೇವ್ ಬಂದ್ ಇಂಥವ್ರಲ್ಲಿ, ಏನಪ್ಪಾ ಸಮೋಸ ತಿಂತೀಯಾ ತಗೋ ಅಂತ ಹೇಳಿ ಒಂದ್ ಸಮೋಸ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಮಹಾದೇವ ಫಸ್ಟ್ ಅವನಿಗೆ ಆಶೀರ್ವಾದ ಕೊಡ್ತಾರೆ. ಅವನು ಆಶೀರ್ವಾದ ಬೇಡ ದುಡ್ಡು ಕೊಡು ಅಂತ ಕೇಳಿರ್ತಾನೆ. ಸರಿ ಸಮೋಸನ ಸ್ವಲ್ಪ ನೋಡ್ಕೊಂಡು ತಿನ್ನು ಅಂತ ಮಹಾದೇವ ಹೊಂಟೈತಾರೆ. ಆ ಪೇಪರ್ ಅಲ್ಲಿ ಯಾವ್ದೋ ಒಂದು ಚಿತ್ರ ಇದೆ ರೀ. ಮಾರನೇ ದಿನ ಕೋರ್ಟ್ಗೆ ಬಂದ್ರು. ನಮ್ಮ ಹೀರೋನು, ಕಮನಿ ಮೇಡಮ್ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ, ನಿಮ್ಮನ್ನ ಸ್ವಲ್ಪ ನಾನು ಹೊಗಳಬಹುದಾ ಅಂತ ಹೀರೋ ಕೇಳ್ತಾರೆ. ಅದಕ್ಕೇನ್ ಸರ್ ಪರವಾಗಿಲ್ಲ ಹೇಳಿ ಮೇಡಮ್, ನಿಮ್ಗೆ ಏನಾನ ಬೇಜಾರಾದ್ರೆ ಹೇಳಿ ಅಲ್ಲಿಗೆ ನಿಲ್ಸ್ಕೊಂಡ್ಬಿಡ್ತೀನಿ ಅಂತ ಹೀರೋನು ಹೇಳ್ತಾರೆ. ಪರವಾಗಿಲ್ಲ ಹೇಳಿ ಸರ್ ಅಂತ ಕಾಮಿನಿ ಮೇಡಮ್ ಅದೇ ಟೈರ್ ಅಮ್ಮ ಹೇಳ್ಬಿಟ್ರು. ಮೇಡಮ್ ನಿಮ್ಮ ತಳುಕು ಬಳಕು ಮೈ ಸೂಪರ್ ಆಗಿದೆ ಮೇಡಮ್, ನಿಮ್ಮ ಕಣ್ಣು, ನಿಮ್ಮ ತುಟಿ, ನಿಮ್ಮ ಕೆನ್ನೆ ಅಂತ ಅವ್ರನ್ನ ಹಂಗೆ ಇಂಚಿಂಚಿನು ವರ್ಣಿಸ್ತವ್ರೆ ಲಾಯರ್ ಸರ್. ಅದಕ್ಕೆ ಕಾಮಿನಿ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನನ್ನ ಬಗ್ಗೆ ಇಷ್ಟ ಹೇಳಿರಲ್ಲ, ಖುಷಿ ಆಯ್ತು ಅಂತ ಕಾಮಿನಿ ಮೇಡಮ್ ಹೇಳಿದ್ರು. ಈ ಕಡೆ ಜಡ್ಜನು ಇವನೇನೋ ಹಿಂಗ್ ಹೇಳ್ತಾವನೆ ಅಂತ ಅವ್ರಿಗೂ ಒಂದ್ ಕಡೆ ಶಾಕು. ಸರಿ ಸಾಕು ವರ್ಣಿಸಿದ್ದು ಸಾಕು, ಕೇಸ್ ನೋಡೋಣ ಅಂತ ಕಾಮಿನಿ ಮೇಡಮ್ ಹೇಳ್ತಾರೆ. ಜಡ್ಜ್ ಸಾಹೇಬ್ರು, ಸರಿಯಪ್ಪ ಹೇಳಪ್ಪ ಹೆಂಗಪ್ಪ ಪಾಠ ಮಾಡಬೇಕು ಮಕ್ಕಳಿಗೆ, ಪಾಠ ಇದ್ದಿದ್ದು ಇದ್ದಂಗೆ ಹೇಳಕ್ಕೆ ಏನಕ್ಕೆ ಎಷ್ಟೊಂದು ತಲೆ ನಾವು ಇದ್ದಂಗೆ ಹೇಳ್ಬೇಕಾ ಅದಂಗೆ ಅಂತ ಹೇಳಿದ ತಕ್ಷಣ ಆ ಪೇಪರ್ ಎತ್ತ ಅಂತ ಹೇಳ್ತಾರೆ. ಆ ಪೇಪರ್ ನೋಡಿದ್ರೆ ಬೆತ್ತಲೆ ಒಂದು ಹೆಣ್ಣು ಒಂದು ಗಂಡು ಫೋಟೋ ಇದೆ ಸರ್, ಇದು ಕಿವಿ, ಇದು ಮೂಗು, ಇದು ಕಣ್ಣು, ಇದು ಹಾರ್ಟ್, ಇದು ಕಾಲು, ಇದು ಕೈ, ಅದೇ ತರ ಇದನ್ನು ಹೇಳ್ಬೋದಲ್ಲ ಸರ್ ಅಂತ ಹೀರೋ ಹೇಳ್ತಾರೆ. ಈ ಕಡೆ ಲಾಯರಮ್ಮ, ಸರ್ ಇದು ನೋಡಕ್ಕೆ ಅಸಹ್ಯವಾಗಿದೆ, ಫಸ್ಟ್ ಆ ಕಡೆ ಹೋಗಿ ಕೇಳಿ ಏನಿಗೆ ಅಂತ ಒಂಥರ ಕೆಟ್ಟದಾಗೆ ಮಾತಾಡ್ಬಿಡ್ತಾರೆ ಲಾಯರಮ್ಮ. ಇರಿ ಮೇಡಮ್ ಒಂದ್ ನಿಮಿಷ ಇರಿ ಮೇಡಮ್, ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಸರ್, ಒಂದು ನ್ಯೂಸ್ ಪೇಪರ್ ಬಂದೈತೆ ಅದನ್ನ ಓದ್ತೀನಿ ನೋಡಿ ಸರ್, ನನ್ನ ಬಾಯ್ ಫ್ರೆಂಡ್ ನನ್ನ ಬಾಯ್ ಕಚ್ಬಿಟ್ಟ, ಅದಕ್ಕೆ ನಾನು ಪ್ರೆಗ್ನೆಂಟ್ ಆಗ್ಬಿಡ್ತೀನ, ನನ್ನ ಗಂಡ ಊರ್ಗ್ ಹೋಗೋನೆ, ಯಾಕೋ ಒಂಥರ ನನ್ನ ಮೈಯೆಲ್ಲ ಜುಮ್ ಅಂತ ಇದೆ, ಲವರು ಬಿಟ್ಟೋದ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟೆ. ಈ ಕಡೆ ಜಡ್ಜ್ ಸಾಹೇಬ್ರನು, ಯೋ ಸಾಕ್ ಬಿಡ ಅದನ್ನೆಲ್ಲ ಓದಬೇಡ ಅಂತ ಹೇಳ್ತಾರೆ. ಸರ್ 2 ಪೇಜ್ಗೆ ಇದೇ ಬರ್ದೈತೆ, ಈ ಪೇಪರ್ ಓನರ್ ಗೊತ್ತಾ ಸರ್, ಆ ಸ್ಕೂಲ್ ಓನರೇ, ಯಾಕೆ ಸರ್ ಹಾಕೋ ನ್ಯೂಸ್ ಪೇಪರ್ ಹಾಕ್ತೀರಾ, ಬಟ್ ಮಕ್ಕಳಿಗೆ ಎಜುಕೇಶನ್ ಕೇಳಿದ್ರೆ ಅದು ಅಸಹ್ಯ ಅಂತೀರಾ, ಇದು ಯಾವ ಸೀಮೆ ನಯ ಸಮಯ ಅಂತ ಹೀರೋ ಹೇಳ್ತಾರೆ. ಇದನ್ನ ಅಸಹ್ಯ ಅಂತ ಹೇಳ್ತೀರಲ್ಲ, ಒಂದು ವಿಷಯ ಗೊತ್ತಾ, ಈ ಬುಕ್ ಹೆಸರು ನೋಡಿ ಸರ್, ಕಾಮಾಸು ರಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸರ್, ವರ್ಲ್ಡ್ಸ್ ನಂಬರ್ 1 ಬೆಸ್ಟ್ ಸೆಲ್ಲಿಂಗ್ ಬುಕ್ ಇದು, ಇದಕ್ಕೆ ಹೇಳ್ತೀರಾ ಸರ್ ಅಂತ ಹೀರೋ ತಿರ್ಗಾ ಒಂದು ಪಾಯಿಂಟ್ ಹಾಕ್ತಾರೆ. ಹಂಗೆ ಮಾರನೇ ದಿನ ತೋರಿಸೋರು ಊರಲ್ಲೆಲ್ಲ ನಮ್ಮ ಹೀರೋ ಮಾತಾಡಿರೋದೇ ಟ್ರೆಂಡಿಂಗ್ ಆಗ್ತಾ ಇದಾರೆ ಎಲ್ಲ ವಿಲೇಜ್ ಅಲ್ಲಿ, ಎಲ್ಲ ಊರಲ್ಲಿ. ಇನ್ನೊಂದು ವಿಷಯನಪ್ಪ ಅಂದ್ರೆ ಸ್ವಲ್ಪ ಜನ ನಮ್ಮ ಹೀರೋನೇ ಕರೆಕ್ಟ್ ಅಂತ ಹೀರೋಗೆ ಸಪೋರ್ಟ್ ಕೂಡ ಮಾಡ್ತಾವ್ರೆ. ಹಂಗೆ ಹೀರೋ ಮನೆ ಹತ್ರ ಪೊಲೀಸ್ ಅವರು ಬಂದ್ರು. ಇನ್ನ ಕಾಲೇಜ್ ಅವರು ಅವ್ರ ಕೆಲಸನ ತೋರ್ಸಕ್ಕೆ ಶುರು ಮಾಡಿದ್ದಾರೆ. ನಿನ್ ಮೇಲೆ 8 ಕೇಸು ಬುಕ್ ಆಗಿದೆಯಾ, ನಿನ್ ಹತ್ರ ಸೈವಾಗಿ ಮಾತಾಡ್ತೀಯಾ, ಈ ಸಮಾಜಕ್ಕೆ ಈ ಮಾತು ಬೇಕಾಗಿಲ್ಲ, ಅವನ ಅರೆಸ್ಟ್ ಮಾಡಿ ಅಂತ. ಸರಿ ಬಾ ಹೋಗೋಣ ಅಂತ ಕರೀತಾರೆ. ಅವನು ಸರ್ ಬರ್ತೀನಿ ಸರ್ ಅಂತ ಯಾರೊಬ್ರು ಫೋನ್ ಮಾಡಿದ್ದಾರೆ, ಗುರುಗಳು ಅವ್ರ ಹತ್ರ ಹೋಗಿದ್ದಾರೆ. ಪಕ್ಕ ನನ್ನ ಪಕ್ಕ ತಾನೇ ನೀನು, ನಿನ್ಗೆ ಯಾಕೋ ಇದೆಲ್ಲ ತಗೋ 1 ಕೋಟಿ ರೂಪಾಯಿ ಚೆಕ್ ಇದೆ, ನಿನ್ ಮಗನ ಯಾವ ಕಾಲೇಜಲ್ಲಿ ಬೇಕಾದ್ರೆ ಸೇರಿಸಬಹುದು ಕಣೋ, ಆಯ್ತಾ, ಇದನ್ನ ತಗೊಂಡು ಕೇಸ್ ನ ಡ್ರಾ ಮಾಡ್ಬಿಡು ಅಂತ ಮಾಮೂಲಿ ಡೈಲಾಗ್ಗಳು ಕಾಲೇಜ್ ಅವರು ಹೊಡಿತಾವ್ರೆ. ಇವರು 1 ಕೋಟಿ ಚೆಕ್ ನೋಡಿದ ತಕ್ಷಣ ನನ್ನ ಮಗಂದು ಸಟ್ಲೆ ಆಗ್ಬಿಡ್ಬೋದು ಅಂತ ಸೈನ್ ಹಾಕ್ಬಿಟ್ಟು ಚೆಕ್ ತಗೊಂಡು ಬತಾವ್ರೆ. ಟಮಾರ್ ಅಂತ ನೀರ್ಗಾಡಿ ಗುದ್ಬಿಟ್ಟು ಅಣ್ಣ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋದ್ರು. ಕಂಡ್ಬಿಟ್ರೆ ಮುಂದ್ಗಡೆ ಹರ ಮಹಾದೇವ್ ನಿಂತವ್ರೆ, ಅದು ವೈಟ್ ಅಂಡ್ ವೈಟ್ ಕೋಟ್ ಹಾಕೊಂಡು. ಏನೋ ಯಾಕೋ ನಿನಗೆ ಈ ಕೆಟ್ಟ ಬುದ್ಧಿ, ನಾನ್ ಹೇಳದ್ನಲ್ಲ ಜೊತೆಲೇ ಇರ್ತೀನಿ ಅಂತ, ನೀನೇನಕ್ಕೋ ದುಡ್ಡು ತಗೊಂಡು ಎಲ್ಲ ಜನರಿಗೂ ಮೋಸ ಮಾಡಿದೆ, ಇಲ್ಲಿ ನೋಡೋ ವಿಡಿಯೋ ನೋಡೋ ಅವ್ರು ಏನ್ ಮಾಡಿದಾರೆ ಅಂತ. ಲಾಯರಮ್ಮ
ಲಾಯರ್ಮನು ಆ ಕಾಲೇಜ್ ಅವರು ಹೋಗ್ಬಿಟ್ಟು ಜಡ್ಜ್ ಸಾಹೇಬ್ ಹತ್ರ ಹೇಳ್ಬಿಟ್ಟಿದ್ದಾರೆ, ಸರ್ ಅವನು ದುಡ್ಡುಗೋಸ್ಕರ ಮಾಡಿದ್ದು, ಇಲ್ಲಿ ನೋಡಿ 1 ಕೋಟಿ ರೂಪಾಯಿ ಚೆಕ್ ತಗೊಂಡು ಹೊಂಟದ, ಆದ್ರೆ ದೇವ್ರು ಅವನ್ನ ಬಿಡ್ತಾನ, ಅವ್ನಿಗೆ ಆಕ್ಸಿಡೆಂಟ್ ಆಗಿ ಇವಾಗ ಸಾಯೋ ಪರಿಸ್ಥಿತಿ ಇದ್ದಾನೆ ಸರ್ ಅಂತ ಲಾಯರಮ್ಮ ಹೇಳ್ಬಿಟ್ರು. ಅಯ್ಯೋ ತಪ್ಪು ಮಾಡ್ದಲ್ಲ ಅಂತ ಈ ಕಡೆ ಹೀರೋ ಬೇರೆ ಅಳ್ತಾವ್ರೆ. ಲೋ ನೀನ್ ಮಾಡಿರೋದ್ರಲ್ಲಿ ಒಂದು ಒಳ್ಳೇದು ಇದೆ ಇರೋ ಅಂತ ಹಂಗೆ ಈ ಕಡೆ ಗುರುಗಳ ಮನೇಲಿ ತೋರಿಸ್ತಾರೆ. ಒಂದ್ ಮಗಿ ಬಂದೈತೆ, ಗುರುಗಳು ಕೇಳ್ತಾವ್ರೆ ಮಾಮ ನಿನ್ನ ಎಲ್ಲೆಲ್ಲಿ ಟಚ್ ಮಾಡ್ದ ಅಂತ. ಮಾಮ ಕೆನ್ನೆ ಮುಟ್ತಾನೆ, ತುಟ್ಟಿ ಮುಟ್ತಾನೆ, ನನ್ನ ಹಂಗೆ ತಕ್ಕೋತಂತ ಅಂತ ಆ ಮಗಿ ಅಳ್ತಾ ಇದೆ. ಇವಾಗ ಗೊತ್ತಾಯ್ತು ಗುರುಗಳಿಗೆ ಈ ಎಜುಕೇಶನ್ ಇದ್ದಿದ್ರೆ ಆ ಮಗಿ ಕೂಡ ಗೊತ್ತಾಗಿರೋದಲ್ವಾ. ಇದನ್ನೆಲ್ಲ ವಿಡಿಯೋ ಮಹಾದೇವ ತೋರಿಸಿದ ತಕ್ಷಣ ಎಂತ ದುಡ್ಡು ತಪ್ಪು ಮಾಡದಪ್ಪ ದೇವ್ರೇ ಅಂತ ಅಳ್ತಾವ್ರೆ. ಲೋ ನಾನು ಇದೀನಲ್ಲ ಇವಾಗಲೂ ಇದೀನ್ ಕಣ ಜೊತೆಲಿ, ನಾನು ನೆನ್ಸ್ಕೋ, ನಾನು ಇಟ್ಕೋ, ಹೌದು ನೀನ್ ಯಾರು ಅಂತ ನಮ್ಮ ಹೀರೋ ಕೇಳ್ತಾವ್ರೆ. ನಾನ್ ಯಾರಂತ ಇನ್ನ ನಿನಗೆ ಗೊತ್ತಾಗಿಲ್ವಾ, ನಾನೇ ಕಣೋ ಈಶ್ವರ ಅಂತಾರೆ. ಏನೋ ಈಶ್ವರನ, ಮತ್ತೆ ಜ್ವಲ್ಸಿಲ್ಲ, ಆವಿಲ್ಲ, ಚರ್ಮ ಹಾಕೊಂಡಿರಲ್ಲ ನೀನು, ಏನೋ ಒಂದಿನ ಯಾವಾಗೋ ಕೋಟ್ ಸೂಟ್ ಹಾಕೊಂಡ್ಬಾರ್ದ ಅಂತೇಳಿ ಅವ್ರ ರೂಪನ ತೋರಿಸ್ತಾರೆ. ಅರಾರ ಮಹಾದೇವ್ ಅಂತ ಹಂಗೆ ಬಡ್ಕೋತಾರ್ರಿ ಹೀರೋ. ಇನ್ನ ಆ ಚೆಕ್ನ ತಗೊಂಡು ಸೀದಾ ಕೋರ್ಟ್ಗೆ ಹೋಗೋನೆ. ಈ ಸಲ ಜನ ನೋಡ್ರಿ ಎಲ್ಲ ಊರಿಂದ ಬಂದ್ಬಿಟ್ಟಿದ್ದಾರೆ, ಯಾಕಂದ್ರೆ ಇವತ್ತೇ ಲಾಸ್ಟ್ ದಿನ. ಜಡ್ಜ್ ಸಾಹೇಬ್ರು ಕೇಳ್ತವ್ರೆ, ಏನಯ್ಯ ದುಡ್ಡು ತಗೊಂಡು ನೀನು ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಟ್ಟಂತಲ್ಲ, ಇವಾಗೇನಕಯ್ಯ ಬಂದೆ ಅಂತ. ಅಯ್ಯೋ ಸಮಯ ಇಲ್ಲ, ಸಮಯ ಏನೇನೋ ಹೇಳಿ ನನ್ನ ಬುದ್ಧಿನ ಚೇಂಜ್ ಮಾಡ್ಬಿಟ್ರಿ ಇವರು. ಇಲ್ಲಿ ನೋಡಿ ಸಮಯ ಚೆಕ್, ಇನ್ನು ನಾ ಬ್ಯಾಂಕು ಹಾಕಿಲ್ಲ ಅದನ್ನ, ಈ ಚೆಕ್ ಅವ್ರಿಗೆ ಕೊಟ್ಬಿಡಿ ಸಮಯ ಬೇಡ, ನನಗೆ ನ್ಯಾಯ ಬೇಕೇ ಬೇಕು ಅಂತ ನಮ್ಮ ಹೀರೋ ಹೇಳ್ತಾರೆ. ಈ ಕಡೆ ಲಾಯರಮ್ಮನು, ಏನ್ ಸರ್ ಇವಯ್ಯ ಏನು ಕಾಮಿಡಿ ಮಾಡ್ತಾವನ, ಇವಾಗ ತಾನೇ ಚೆಕ್ ತಗೊಂಡೋದ ಸೆಟ್ಲ್ಮೆಂಟ್ ಮಾಡ್ಕೊಂತೀನಿ ಅಂತ ಹೇಳ್ದ, ಇವಾಗ ನೋಡಿ ತಿರ್ಗಾ ಬಂದವನೆ ಸರ್, ಇದು ನಿಮ್ಗೂ ಒಂಥರ ಏನು ಅನ್ನಿಸಲ್ವ ಸರ್, ಶೇಮ್ ಪಪ್ಪಿ ಶೇಮ್ ಸರ್ ಇದೆಲ್ಲ ಅಂತ ಲಾಯರಮ್ಮ ಹೇಳ್ತಾ ಇದೆ. ಸರ್ ಇವಾಗ ಇಷ್ಟೊಂದು ಜನ ಇದಾರಲ್ಲ ಸರ್, ಇವ್ರನ್ನ ಕೇಳಿ ಯಾರ್ಗನ ಸೆಕ್ಸ್ ಎಜುಕೇಶನ್ ಬೇಕಾ ಅನ್ಬಿಟ್ಟು, ಯಾರನ್ನ ಹೂ ಅಂದ್ರೆ ನಾನು ಒಪ್ಕೋತೀನಿ ಸರ್ ಅಂತ ಲಾಯರಮ್ಮ ಹೇಳ್ತಾರೆ. ಅಲ್ಲೊಬ್ಬ ಹುಡುಗ ಕೈ ಎದ್ದ. ಲಾಯರಮ್ಮ ಅವ್ನ ಕಡೆ ತಿರುಗ್ಬಿಟ್ಟು, ನಿಮ್ಮ ಅಪ್ಪ ಅಮ್ಮ ಬೆಳವಣಿಗೆ ಸರಿಲ್ಲ ಕಣ ನಿನಗೆ, ಯಾರ ಜೊತೆ ಬಂದಿದ್ದೀನಿ ಅಂತ ಕೇಳ್ತಾರೆ. ನಮ್ಮ ಅಪ್ಪನ ಜೊತೆ ಅಂತ ಹುಡುಗ ಹೇಳ್ತಾವನೆ. ಎಲ್ಲೋ ನಿಮ್ಮಪ್ಪ, ಆ ಬುದ್ಧಿ ಇಲ್ದಿರೋ ನಿಮ್ಮಪ್ಪ ಅಂತ ಲಾಯರಮ್ಮ ಕೇಳ್ತಾವ್ರೆ. ಹುಡುಗ ಜಡ್ಜ್ ಕಡೆ ನೋಡ್ತಾನೆ, ಯಾಕಂದ್ರೆ ಜಡ್ಜ್ ಅಪ್ಪನ ಮಗ ಅವನು. ಈ ಕಡೆ ಕೆಲವರು ಹುಡುಗಿರು, ಹೌದು ನಮಗೆ ಪೀರಿಯಡ್ಸ್ ಬಗ್ಗೆನೂ ಗೊತ್ತಾಗಬೇಕು ಅಂತ, ಇನ್ನ ಕೆಲವರು ಹೌದು ನಮ್ಗೆ ಎಲ್ಲ ಬಗ್ಗೆ ಗೊತ್ತಾಗಬೇಕು, ನಮ್ಗೆ ಆ ಸೆಕ್ಸ್ ಎಜುಕೇಶನ್ ಬೇಕು ಅಂತ ಎಲ್ಲರೂ ಬಡ್ಕೊಂತ ಬಿದ್ದವ್ರೆ. ಈ ಕಡೆ ಮಗನು ಬಂದ, ಲ್ಯಾಪ್ಟಾಪ್ ಎತ್ಕೊಂಡೇ ಬಂದವನೆ, ಅಪ್ಪನ ಕೈಲಿ ಕೊಡ್ತಾನೆ. ಅಪ್ಪ ಒಂದು ಇವಾಗ ಓದ್ತಾರೆ ಕೇಳಿ. 1835ರಲ್ಲಿ ನಮ್ ದೇಶನ ಒಬ್ಬ ಬ್ರಿಟಿಷ್ ಅವನು ಸುತ್ಕೊಂಡ್ ಬಂದವನೆ. ಆ ರಿಪೋರ್ಟ್ ನ ಅವ್ರ ದೊಡ್ಡಾಧಿಕಾರಿಗಳಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ಸೆಕ್ಸ್ ಎಜುಕೇಶನ್ ಅಲ್ಲಿ ನಾವೇ ನಂಬರ್ 1 ಆಗಿದ್ದು, ಸಂಸ್ಕೃತಿಯಲ್ಲೂ ನಾವೇ ನಂಬರ್ 1 ಆಗಿದ್ದು. ಬ್ರಿಟಿಷ್ ಅವರು ಇವ್ರನ್ನ ಹೆಂಗಾರು ಹಾಳು ಮಾಡ್ಬೇಕಲ್ಲ ಅಂತೇಳಿ ಅವರು ಹೇಳ್ಕೊಟ್ಬಿಟ್ಟು ಹೋಗಿದ್ದು ಸಬ್ಜೆಕ್ಟ್ ನೇ ಇವತ್ತು ನಾವು ಓದ್ತಾ ಇದೀವಿ. ಆದ್ರೆ ಅಮೆರಿಕಾಲಾಗ್ಲಿ ಬೇರೆ ದೇಶದಲ್ಲಾಗ್ಲಿ ಸೆಕ್ಸ್ ಎಜುಕೇಶನ್ ಇದೆ ಸರ್. ಅದಕ್ಕೆ ಅವರೆಲ್ಲ ಹೆಂಗ್ ಓಡಾಡಿದ್ರು ಯಾರು ಅಲ್ಲಿ ಕೇಳಲ್ಲ. ಅಲ್ಲಿ ಅಷ್ಟೊಂದು ರೂಲ್ಸ್ ಇದೆ, ಅದ್ರ ಬಗ್ಗೆ ಗೊತ್ತಿದೆ, ಅದಕ್ಕೆ ಅಲ್ಲಿ ರೇಪು ಅದು ಇದು ಎಲ್ಲ ಆಗಲ್ಲ. ಆದ್ರೆ ಇಲ್ಲಿ ನೋಡ್ತಿರಲ್ಲ ಏನೇನಾಗುತ್ತೆ ಅನ್ಬಿಟ್ಟು ಅಂತ ಜಡ್ಜ್ ಸಾಹೇಬ್ರ ಹತ್ರ ನಮ್ ಹೀರೋ ಹೇಳ್ತಾವ್ರೆ. ಲಾಯರಮ್ಮ ಹೋಗಿ ಕೇಳ್ತಾವ್ರೆ, ಏನೋ ನೀನ್ ಮಾಡಿದ್ದು ಕರೆಕ್ಟೇನಾ ಅಂತ. ಅದಕ್ಕೆ ಹುಡುಗನು ಎಸ್ ಮೇಡಮ್ ಅಂತ ಹೇಳ್ತಾನೆ. ನೋಡಿ ಸರ್ ಅಂತ ಲಾಯರಮ್ಮ ಕೇಳಿದ ತಕ್ಷಣ, ಮೇಡಮ್ ಒಂದ್ ನಿಮಿಷ, ನಾನು ಮಾಡಿದ್ದು ತಪ್ಪೆ, ಆದ್ರೆ ನಾನು ಮಾಡಿದ ಜಾಗ ಸರಿಲ್ಲ ಅಷ್ಟೇನೆ. ನನಗೆ ನೀನ್ ಮಾಡಿದ ತಪ್ಪು ಅಂತ ಅವರು ಫಸ್ಟ್ ನಾನು ಹೇಳ್ಕೊಟ್ಟಿದ್ರೆ ನಾನೇನಕ್ಕೆ ಮೇಡಮ್ ಮಾಡ್ತಾ ಇದ್ದೆ. ಗೂಗಲ್ ಅಲ್ಲಿ ಹೋಗಿ ಸೆಕ್ಸ್ ಅಂತ ಟೈಪ್ ಮಾಡಿದ್ರೇನೆ ಬರೋದಲ್ಲ ಅಬ್ಯೂಸ್, ಗುಡ್ ಟಚ್, ಬ್ಯಾಡ್ ಟಚ್, ಅದು ಇದು ಆಳು ಮೂಳು ಕಸ ಕಡ್ಡಿ ಏನೇನೋ ಬರ್ತದೆ ಹೊರತು ಅದು ಒಳ್ಳೇದ ಕೆಟ್ಟದ ಅಂತ ಯಾವಾಗ್ಲೂ ಬಂದಿರಲ್ಲ ಮೇಡಮ್. ಸೆಲ್ಫಿ ಮಾಡ್ಕೊಳ್ಳೋದ್ರಲ್ಲೂ ತಪ್ಪೇನಿಲ್ಲ ಮೇಡಮ್. ಇಲ್ಲಿರೋರು 1000 ಜನದಲ್ಲಿ 60-70% ಜನ ಅದನ್ನ ಮಾಡ್ಕೋತಾರೆ ಮೇಡಮ್, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಾನು ಹುಡುಗ ಹೇಳ್ತಾನೆ. ಇನ್ನ ಜಡ್ಜ್ ಸಾಹೇಬ್ರು, ಕಮನಿ ಮೇಡಮ್ ಏನಾರು ಮಾತಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲ ಏನು ಇಲ್ಲ ಅಂತ ಮೇಡಮ್ ಅವರು ಹೇಳ್ತಾರೆ. ಎಲ್ಲರೂ ಖುಷಿ, ಹುಡುಗನ್ಗೂ ಖುಷಿ. ಎಂತಿ ಬಂದ್ರು, ರೀ ನಿಮ್ಗೇನೋ ಆಕ್ಸಿಡೆಂಟ್ ಹೇಳಿದ್ರು ಅಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿರಲ್ರಿ ಅಂತ ಎಂತಿ ಕೇಳ್ತಾವ್ರೆ. ಲೇ ನನಗೊಂದು ಡಾಕ್ಟರ್ ಗೊತ್ತಿದ್ದಾರೆ ಬಾರೆ, ಅವರೇ ನನ್ನ ಕಾಪಾಡಿದಂತ ಹರ ಮಹಾದೇವ್ ಹತ್ರ ಎಲ್ಲಾರು ಹೋಯ್ತಾರೆ. ಇನ್ನ ಎಲ್ಲಾರು ಅಲ್ಲಿ ಫೈನ್ ಕಟ್ಟಿರ್ತಾರಲ್ಲ, ಅದೇ ಆ ಲೇಗೆ ಮಾರವನು, ಮೆಡಿಕಲ್ ಅವನು, ಮತ್ತೆ ಆ ಪೊಲೀಸ್ ಡಾಕ್ಟರ್ ಎಲ್ಲರೂ ಆ ದರ್ಶನ ಕೊಟ್ಬಿಟ್ಟು ಸಾರಿ ಕೇಳಿರ್ತಾರೆ. ಆ ದರ್ಶನ ತಗೊಂಡೋಗಿ ಮಹಾದೇವನ್ ಕೈಯಲ್ಲಿ ಕೊಡ್ತಾರೆ. ಎಂತಿ ರೀ ಅದು ದೇವ್ರು ಕೊಡ್ಬೇಕಾರದ್ರಿ, ಇಲ್ಲೇನು ಕೊಡ್ತಾ ಇರಾ ಅಂತ ಕೇಳ್ತಾರೆ. ರೀ ಇವರೇ ಕಣೆ ನಮ್ಮ ಮನೆ ದೇವರು, ಸರಿ ಮುಕ್ಕೊಳ್ರಿ ಎಲ್ಲಾರು ಅಂತ ಹೇಳ್ತಾವ್ರೆ. ಆದ್ರೆ ಎಂತಿ ಹೇಳ್ತಾರೆ ಗೊತ್ತಾ, ಸರ್ ನೀವು ನಮ್ಮ ಮನೆ ದೇವ್ರು ಸರ್ ಅಂತ ಹೇಳ್ತಾರೆ. ಮಹಾದೇವನಿಗೆ ಅಷ್ಟೊಂದು ಖುಷಿ. ಸರಿನಪ್ಪ ಎಲ್ಲ ಖುಷಿ, ಇನ್ನ ಎಜುಕೇಶನ್ ಬರುತ್ತೆ ಬಿಡು ಅಂತ ಹೇಳಿ ಹರ ಮಹಾದೇವನು ಒಯ್ತಾರೆ. ಈ ಕಡೆ ಜಡ್ಜ್ ಸಾಹೇಬ್ರು ಆ ಎಜುಕೇಶನ್ ಸೆಕ್ಸ್ ಎಜುಕೇಶನ್ ತಿರ್ಗಾ ತಗೊಂಡ್ ಬರ್ಲೇಬೇಕು. ಮತ್ತೆ ಎಲ್ಲಾರು ಫೈನ್ ಕಟ್ಟಿದ್ದಕ್ಕೆ ಟ್ಯಾಂಕ್ಸ್. ತಿರ್ಗಾ ಹುಡುಗನಿಗೆ ಅದೇ ಸೀಟು, ಅದೇ ಸ್ಕೂಲು, ಅದೇ ಪ್ಲೇಸು, ಅದೇ ಕುರ್ಚಿ, ಅದೇ ಇದು ಕೊಟ್ಬಿಟ್ಟು ಎಜುಕೇಶನ್ ಕೊಟ್ಬಿಟ್ಟು ಅದೇ ಮರ್ಯಾದಿಂದ ಎಲ್ಲರೂ ಅವನಿಗೆ ಪಾಠ ಮಾಡ್ಬೇಕಂತ ಜಡ್ಜ್ ಸಾಹೇಬ್ರು ತೀರ್ಪು ಕೊಟ್ಟರು. ಹಂಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿ ಸ್ವಲ್ಪ ಅಲ್ಲೇ ಬಿಟ್ಟಿರ್ತೀನಿ, ಯಾಕಂದ್ರೆ ಇವಾಗಲೇ ನಾನು ಗೊತ್ತಿರಂಗೆ 35 ನಿಮಿಷ 40 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಇನ್ನ ಮಾತಾಡಕ್ ಹೋದ್ರೆ 1.5 ಅವರ್ ಮಾತಾಡ್ಬೇಕು ಈ ಮೂವಿನ. ಯಾರನ್ನ ಫ್ರೀ ಆಗಿದ್ದಾಗ ಈ ಮೂವಿನ ಫುಲ್ ಆಗಿ ನೋಡಿ, ಇನ್ನೂ ಸಕ್ಕದಾಗಿದೆ ಅಂತ ಹೇಳ್ತಾ ಬಾಯ್.